ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ ಮೊದಲ ವಾರ ಅಂದರೆ ಆಗಸ್ಟ್ 1ರಿಂದ ಆಗಸ್ಟ್ 7ರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಮತ್ತು ಮಾಹಿತಿಯನ್ನು ನೋಡಿದ್ದೇವೆ. ಸೊ ಅದಲ್ಲದೆ ನಾನು ಜುಲೈ ಕೊನೆಯ 3 ದಿನಗಳಂದರೆ ಜುಲೈ 29ರಿಂದ ಜುಲೈ 31ರವರೆಗಿನ ಕರೆಂಟ್ ಅಫೇರ್ಸ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಆ ಮೂಲಕ ಕೂಡ ನೀವು ಹೋಗಿ ನೋಡ್ಬೋದು. ಅದಲ್ಲದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾವುದೇ ಅಪ್ಡೇಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಹೋಗಿ ಸರ್ಚ್ ಬಾಕ್ಸಲ್ಲಿ GK ಕನ್ನಡ ಟುಡೇ ಯೂಟ್ಯೂಬ್ ಅಂತ ಸರ್ಚ್ ಕೊಟ್ಟರೆ ನಮ್ಮ ಚಾನಲ್ ನಿಮಗೆ ಸಿಗುತ್ತೆ. ಸೊ ನೀವು ಜಾಯ್ನ್ ಆಗ್ಬೋದು. ಓಕೆ. ಅದಲ್ಲದೆ ಟೆಲಿಗ್ರಾಮ್ ಚಾನಲಲ್ಲಿ ಎಸ್ ಎ ಆಗಿರ್ಬೋದು, KS ಮೇನ್ಸ್ ಆಗಿರ್ಬೋದು ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಬನ್ನಿ ಹಾಗಾದರೆ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಮೊದಲಾಗಿ ರಾಷ್ಟ್ರೀಯ ಕೈಮಗ್ಗ ದಿನ. ಪ್ರತಿ ವರ್ಷ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ನಾವು ಆಗಸ್ಟ್ 7ರಂದು ಆಚರಣೆ ಮಾಡ್ತೀವಿ. ಯಾಕೆ ಆಗಸ್ಟ್ 7ರಂದು ಆಚರಣೆ ಮಾಡ್ತೀವಿ? ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂದರೆ 1905ರಲ್ಲಿ ನಿಮ್ಗೆ ಗೊತ್ತಿದೆ ಸ್ವದೇಶ ಚಳವಳಿ ಆರಂಭ ಆಗುತ್ತೆ. 1905ರಲ್ಲಿ ಆರಂಭವಾದ ಸ್ವದೇಶ ಚಳವಳಿ 2005ಕ್ಕೆ ಏನು ಮಾಡುತ್ತೆ ಅಂದರೆ 100 ವರ್ಷಗಳನ್ನು ಕಂಪ್ಲೀಟ್ ಮಾಡುತ್ತೆ. ಆದರೆ ಭಾರತ ಸರ್ಕಾರ 2015ರಲ್ಲಿ ಈ ಸ್ವದೇಶಿ ಚಳವಳಿ ಆರಂಭವಾದ 100ನೇ ವಾರ್ಷಿಕೋತ್ಸವದ ಅಂಗವಾಗಿ ಏನು ಮಾಡುತ್ತೆ ಅಂದರೆ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಆಚರಣೆ ಮಾಡುತ್ತೆ. ಓಕೆ, ಹಾಗಾದರೆ ಮೊದಲ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7, 2015ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಚೆನ್ನೈನಲ್ಲಿ ಏನು ಮಾಡ್ತಾರೆ ಅಂದರೆ ಉದ್ಘಾಟನೆ ಮಾಡ್ತಾರೆ. ಓಕೆ, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಜಾವೆಲಿನ್ ಎಸೆತಗಾರ ಯಾರು? ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಆನ್ಸರ್ ಈಸ್ ನೀರಜ್ ಚೋಪ್ರಾ. ಓಕೆ, ನೀರಜ್ ಚೋಪ್ರಾ ಅವರು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಜಾವೆಲಿನ್ ಎಸೆತಗಾರ ಅಂತ ಅನಿಸ್ಕೊಂಡಿದ್ದಾರೆ. ಓಕೆ, ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನೋಡೋಣ. ಫೈನಲ್ಗೆ ಪ್ರವೇಶ ಮಾಡಿದ್ದಲ್ಲದೆ ಫೈನಲ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ದಾರೆ. ಓಕೆ, ಅವರು ಜಾವೆಲಿನನ್ನು ಒಟ್ಟಾರೆಯಾಗಿ ಎಷ್ಟು ದೂರ ಎಸೆದರು ಅಂತ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. 87.58 ಮೀಟರ್ಗಳಷ್ಟು ದೂರವನ್ನು ಎಸೆಯುವುದರ ಮೂಲಕ ಚಿನ್ನವನ್ನು ತಮ್ಮದಾಗಿಸಿಕೊಳ್ತಾರೆ. ಅದಲ್ಲದೆ ಹಲವು ದಾಖಲೆಗಳನ್ನು ಕೂಡ ಬರೀತಾರೆ. ಅವರು ಬರೆದಂತಹ ದಾಖಲೆಗಳು ಯಾವ್ಯಾವು ಅಂದರೆ ಫಾರ್ ಎಕ್ಸಾಂಪಲ್ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದಂತಹ ಮೊದಲ ಭಾರತೀಯ ಆಟಗಾರ ಆಗಿರ್ಬೋದು. ಅಭಿನವ್ ಬಿಂದ್ರಾರ್ ಅವರ ನಂತರ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗಳಿಸಿದಂತಹ ವ್ಯಕ್ತಿ. ಅದಲ್ಲದೆ ಅಥ್ಲೀಟ್ ವಿಭಾಗದಲ್ಲಿ ವೈಯಕ್ತಿಕವಾಗಿ ಚಿನ್ನ ಗೆದ್ದಂತಹ ಮೊದಲ ಭಾರತೀಯ ವ್ಯಕ್ತಿ. ಓಕೆ, ಇವರು ಹರಿಯಾಣ ರಾಜ್ಯದವರು. ಹಾಗಾದರೆ ಅಥ್ಲೀಟ್ ವಿಭಾಗ ಅಂದರೆ ಏನಂದರೆ ಫಾರ್ ಎಕ್ಸಾಂಪಲ್ ಈ ಅಥ್ಲೀಟ್ ಸ್ಪೋರ್ಟ್ಸ್ ಅಂದರೆ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ ಅಂತ ಕಾಮನ್ ಆಗಿ ಕರಿತೀವಿ. ಫಾರ್ ಎಕ್ಸಾಂಪಲ್ ರನ್ನಿಂಗ್, ಹೈ ಜಂಪ್ ಆಗಿರ್ಬೋದು. ಓಕೆ, ಜಾವ್ಲಿನ್ ಕೂಡ ಅದರಲ್ಲೇ ಬರುತ್ತೆ. ಓಕೆ, ಅದಲ್ಲದೆ ನೀರಜ್ ಚೋಪ್ರಾ ಅವರು ವಿವಿಧ ಚಾಂಪಿಯನ್ಶಿಪ್ಗಳಲ್ಲಿ ಪಡೆದಂತಹ ಪದಕಗಳ ಪಟ್ಟಿಯನ್ನು ಕೂಡ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಬೋದು. ಅದಲ್ಲದೆ ನೀರಜ್ ಚೋಪ್ರಾ ಅವರಿಗೆ 2018ರಲ್ಲಿ ಅರ್ಜುನ್ ಅವಾರ್ಡನ್ನು ಕೂಡ ನೀಡಲಾಗಿತ್ತು. ಇನ್ನು ನೀರಜ್ ಚೋಪ್ರಾ ಅವರು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಹೀಗಾಗಿ ವಿವಿಧ ಸರ್ಕಾರಗಳು, ವಿವಿಧ ಸಂಸ್ಥೆಗಳು ಅವ್ರಿಗೆ ಏನು ಮಾಡಿದಾವೆ ಅಂದರೆ ಬಹುಮಾನದ ಕೊಡುಗೆಯ ಮಹಾಪೂರವನ್ನೇ ಹರಿಸಿವೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಭಾರತ ಸರ್ಕಾರ ಅವರಿಗೆ 75 ಲಕ್ಷ ರೂಪಾಯಿ. ಅದಲ್ಲದೆ ಹರಿಯಾಣ ಸರ್ಕಾರ ಅವರಿಗೆ 6 ಕೋಟಿ ರೂಪಾಯಿ, ಯಾಕಂದರೆ ಅವರು ಹರಿಯಾಣದವರೇ, ಪಾನಿಪತ್ ಸಮೀಪ ಊರಿನವರು. ಅದಲ್ಲದೆ ಬೈಜೂಸ್ 2 ಕೋಟಿ ರೂಪಾಯಿ. ಇನ್ನು ಪಂಜಾಬ್ ಸರ್ಕಾರ ಕೂಡ 2 ಕೋಟಿ ರೂಪಾಯಿ ಕೊಡ್ತಾ ಇದೆ. ಮಣಿಪುರ ಸರ್ಕಾರ ಕೂಡ 1 ಕೋಟಿ ರೂಪಾಯಿ ಕೊಡ್ತಾ ಇದೆ. ಇನ್ನು BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅದು ಕೂಡ 1 ಕೋಟಿ ರೂಪಾಯಿ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ, ಓಕೆ, IPL ಒಂದು ತಂಡ, ಇದು ಕೂಡ 1 ಕೋಟಿ ರೂಪಾಯಿನ ನೀಡ್ತಾ ಇದೆ. ಇದಲ್ಲದೆ ಹಲವು ಇತರ ಆಫರ್ಗಳು ಕೂಡ ಇವರಿಗೆ ಬಂದಿವೆ. ಲಿಸ್ಟ್ ದೊಡ್ಡದಾಗುತ್ತೆ. ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇಸ್ರೋ ನಾಸಾ ಜಂಟಿ ಮಿಷನ್ ಆದಂತಹ ನಿಸ್ಸಾರ್. ಓಕೆ, ನಿಸ್ಸಾರ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾವ 2 ದೇಶಗಳ ನಡುವಿನ ಅಥವಾ ಯಾವ 2 ಸಂಸ್ಥೆಗಳ ನಡುವಿನ ಜಂಟಿ ಮಿಷನ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನಿಸ್ಸಾರ್ ಫುಲ್ ಫಾರ್ಮ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಈ ಉಪಗ್ರಹವನ್ನು ಯಾವ ವರ್ಷದಲ್ಲಿ ಆರಂಭ ಮಾಡಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2023ರಲ್ಲಿ. ಹಾಗಾದರೆ ಇದನ್ನು ಉಡಾವಣೆ ಮಾಡುವಂಥ ಪ್ರಮುಖ ಉದ್ದೇಶ ಏನಂದರೆ ಈ ಸುಧಾರಿತ ರೆಡಾರ್ ಚಿತ್ರಣವನ್ನು ಬಳಕೆ ಮಾಡಿಕೊಂಡು ಭೂಮಿಯ ಮೇಲೆ ಏನಾದರೂ ಬದಲಾವಣೆಗಳಾಗ್ತಾವಲ್ಲ, ಅದನ್ನು ಒಟ್ಟಾರೆಯಾಗಿ ಭೂಮಿಯ ಮೇಲಿನ ಬದಲಾವಣೆಗಳ ಜಾಗತಿಕ ಮಾಪನವನ್ನು ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಹಾಗಾದರೆ
ಭಾರತದ ಮುಂಬರುವ ಯೋಜನೆಗಳು ಅಥವಾ ಇಸ್ರೋದ ಮುಂಬರುವ ಯೋಜನೆಗಳಾಗಿರ್ಬೋದು. ಓಕೆ, ಅವುಗಳನ್ನು ನಾವು ಪ್ರಮುಖವಾಗಿ ನೋಡೋದಾದರೆ ಓಕೆ. ಸೊ ಗಗನಯಾನ್ ನಿಮಗೆಲ್ಲ ಗೊತ್ತಿದೆ, 2022ರಲ್ಲಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನವನ್ನು ಆರಂಭಿಸಲು ಸೊ ಭಾರತ ತೀರ್ಮಾನ ಕೈಗೊಂಡಿತ್ತು, ಅದರಲ್ಲೂ ಇಸ್ರೋ ಓಕೆ ಈ ಅಭಿಯಾನವನ್ನು ಕೈಗೊಳ್ಳಲಿದೆ. ಸೊ ಇದಕ್ಕೆ ಫ್ರಾನ್ಸ್ ಜೊತೆ ಪಾಲುದಾರಿಕೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ ಓಕೆ. ಇನ್ನು ಲುಪೆಕ್ಸ್, ಮೋಸ್ಟ್ ಇಂಪಾರ್ಟೆಂಟ್, ಲುಪೆಕ್ಸ್ ಅನ್ನೋದು ಇಸ್ರೋನ ಚಂದ್ರ ಧ್ರುವ ಪರಿಶೋಧನೆ ಮಿಷನ್ ಆಗಿದೆ ಓಕೆ. ಇದನ್ನು ಜಪಾನಿನ ಜಾಕ್ಸಾ ಸಹಯೋಗದಲ್ಲಿ ಆರಂಭ ಮಾಡಲಾಗುವುದು ಅಂತ ಹೇಳಲಾಗ್ತಿದೆ. ಇನ್ನು ಆದಿತ್ಯ L1 ಓಕೆ, ಇದು ಭಾರತದ ಮೊದಲ ಸೌರ ಮಿಷನ್ 2022ರ ವೇಳೆಗೆ ಉಡಾವಣೆ ಮಾಡೋದಾಗಿ ಇಸ್ರೋ ಹೇಳಿಕೊಂಡಿದೆ. ಅದೇ ರೀತಿ ಇನ್ನು ಶುಕ್ರಯಾನ 1 ಸೊ ಇದು ಕೂಡ ಇಸ್ರೋದ ಒಂದು ಮಿಷನ್, ಶುಕ್ರಗ್ರಹದ ಅಧ್ಯಯನಕ್ಕಾಗಿ 2025ರೊಳಗಾಗಿ ಉಡಾವಣೆ ಮಾಡುವುದಾಗಿ ಇಸ್ರೋ ಹೇಳಿಕೊಂಡಿದೆ ಫ್ರಾನ್ಸ್ ದೇಶದ ಸಹಯೋಗದಲ್ಲಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ಇತ್ತೀಚೆಗೆ ಯಾವ ದೇಶ ವಹಿಸಿಕೊಂಡಿದೆ ಓಕೆ. ಸೊ ರೀಸೆಂಟಾಗಿ ಭಾರತ ಏನು ಮಾಡಿದೆ ಅಂದರೆ ಒಂದು ತಿಂಗಳ ಅವಧಿಗೆ ಏನು ಮಾಡಿದೆ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಓಕೆ. ಸೊ ಅದಲ್ಲದೆ ಫಾರ್ ದ ಫಸ್ಟ್ ಟೈಮ್, ಇದೇ ಮೊದಲ ಬಾರಿಗೆ ಸೊ ಪ್ರಧಾನಿ ಒಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಓಪನ್ ಡಿಬೇಟ್ ಅಂತ ನಡೆಯುತ್ತೆ. ಸೊ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಲಿದ್ದಾರೆ. ಇದಕ್ಕಿಂತ ಮುಂಚೆ ಏನಂದರೆ ಸೊ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ಭಾರತ ಒಟ್ಟಾರೆ 7 ಬಾರಿ ವಹಿಸಿಕೊಂಡಿದೆ. ಸೊ ಅದು ಪ್ರತಿ ಬಾರಿ ಮೆಂಬರ್ ಆದಾಗಲೂ ಸೊ ಅದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿತ್ತು ಓಕೆ. ಕೊನೆಯ ಬಾರಿ ಭಾರತ UNC ಅಧ್ಯಕ್ಷತೆಯನ್ನು 2011-12ನೇ ಸಾಲಿನಲ್ಲಿ ವಹಿಸ್ಕೊಂಡಿತ್ತು ಓಕೆ. ಅದಲ್ಲದೆ ಕಳೆದ ವರ್ಷ 2021ರಿಂದ ಏನು ಮಾಡಿತ್ತು ಅಂದರೆ ಭಾರತ 2021-22ರ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಮೇತರ ಸದಸ್ಯ ರಾಷ್ಟ್ರವಾಗಿ ಆಯ್ಕೆ ಆಗಿದೆ ಓಕೆ. ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಒಟ್ಟಾರೆಯಾಗಿ 15 ಸದಸ್ಯ ರಾಷ್ಟ್ರಗಳಿರ್ತವೆ. ಅದರಲ್ಲಿ 5 ಪರ್ಮನೆಂಟ್ ರಾಷ್ಟ್ರಗಳು, ಇನ್ನು 10 ಕಾಯಮೇತರ ರಾಷ್ಟ್ರಗಳು ಓಕೆ. ಕಾಯಮೇತರ ರಾಷ್ಟ್ರಗಳನ್ನು ಪ್ರತಿ 2 ವರ್ಷ ಅವಧಿಗೆ ಚುನಾವಣೆ ಮಾಡಲಾಗುತ್ತೆ ಓಕೆ. 19 ವರ್ಷದ ಪರ್ವತಾರೋಹಿ ಶಹರೋಜ್ ಕಾಶಿಪ್ K2 ಪರ್ವತವನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಅವರು ಯಾವ ದೇಶದವರು ಓಕೆ. ಸೊ 19 ವರ್ಷದ ಪರ್ವತಾರೋಹಿಯಾದಂತಹ ಶಹರೋಜ್ ಕಾಶಿಪ್ ಇವರು ಪಾಕಿಸ್ತಾನದವರು. K2 ಪರ್ವತ ಓಕೆ, ಮೌಂಟ್ ಗ್ಯಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರಿತೀವಿ. ಈ ಪರ್ವತವನ್ನು ಏರಿದಂತಹ ವಿಶ್ವದ ಅತಿ ಕಿರಿಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಹಾಗಾದರೆ ಈ K2 ಪರ್ವತ ಎಲ್ಲಿ ಕಂಡು ಬರುತ್ತೆ ಓಕೆ. ಸೊ ಇಂದಿನ ಜಮ್ಮು ಕಾಶ್ಮೀರ ವಿವಾದಿತ ಪ್ರದೇಶ ಏನಿತ್ತು ಅಲ್ಲಿ ಕಂಡು ಬರುತ್ತೆ, ಬಟ್ ಈಗ ಅದು ಪಾಕ್ ಅಕ್ಯುಪೈಡ್ ಕಾಶ್ಮೀರ ವಿಭಾಗದಲ್ಲಿ ಬರುತ್ತೆ ಓಕೆ. ಆದರೂ ಕೂಡ ಇದು ನಮ್ಮ ದೇಶಕ್ಕೆ ಸೇರಿದ ಪರ್ವತ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೀಗಾಗಿ K2 ಪರ್ವತ ಏನಿದೆ ಭಾರತದ ಅತಿ ಎತ್ತರದ ಪರ್ವತ ಅಂತ ಹೇಳ್ಬೋದು, ಭಾರತ ಸರ್ಕಾರದ ಪ್ರಕಾರ ಹೋಗೋದಾದರೆ ನಾವು. ಸೊ ಹಾಗಾದರೆ ಇತರ ಸುದ್ದಿಯಲ್ಲಿರುವಂತಹ ಪರ್ವತಾರೋಹಿಗಳು ಯಾರ್ಯಾರು? ಸೊ ಹಾಂಗ್ಕಾಂಗ್ ಪರ್ವತಾರೋಹಿ ಆದಂತಹ ತ್ಸಾಂಗ್ ಇನ್ ಹಂಗ್, ಸೊ ಇವರು ಎವರೆಸ್ಟನ್ನು ಅತಿ ವೇಗವಾಗಿ ಏರಿದ ಮಹಿಳೆ ಎನ್ನುವ ದಾಖಲೆಗೆ ಪಾತ್ರರಾಗಿದ್ದಾರೆ. ಇನ್ನು ನೇಪಾಳದ ಮಿಂಗ್ಮಾ ತೆಂಜಿ ಶೆರ್ಪಾ ಎವರೆಸ್ಟ್ ಪರ್ವತವನ್ನು 2 ಬಾರಿ ಅತಿ ಕಡಿಮೆ ಅವಧಿಯಲ್ಲಿ ಏರುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇನ್ನು ನೇಪಾಳದ ಕಮಿ ರಿಟಾ ಎವರೆಸ್ಟನ್ನು 25ನೇ ಬಾರಿಗೆ ಏರುವ ಮೂಲಕ ವಿಶ್ವ ದಾಖಲೆ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದ ಪ್ರಿಯಾಂಕಾ ಮೊಹಿತೆ ಮೌಂಟ್ ಅನ್ನಪೂರ್ಣ ಯಾವ ದೇಶದಲ್ಲಿ ಕಂಡುಬರುತ್ತೆ? ನೇಪಾಳ್. ಸೊ ಇದನ್ನು ಏರಿದಂತಹ ಮೊದಲ ಭಾರತೀಯ ಮಹಿಳೆ. ಸೊ ಮೌಂಟ್ ಅನ್ನಪೂರ್ಣ ಹೆಸರು ನೋಡಿದರೆ ಇಂಡಿಯಾದಿದ್ದಂಗಿದೆ, ಬಟ್ ಇದು ನೇಪಾಳದಲ್ಲಿದೆ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸತ್ಯರೂಪ್ ಸಿದ್ಧಾಂತ, ಸೊ ಜಗತ್ತಿನ ಪ್ರಮುಖ 7 ಜ್ವಾಲಾಮುಖಿ ಪರ್ವತಗಳನ್ನು ಏರುವಿಕೆಯನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಇನ್ನು ಟೋಕಿಯೋದಲ್ಲಿ ನಡೆದ ಒಲಿಂಪಿಕ್ ಮಹಿಳಾ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ PV ಸಿಂಧು ಯಾರನ್ನು ಸೋಲಿಸುವ ಮೂಲಕ ಕಂಚಿನ ಪದಕವನ್ನು ಗೆದ್ದರು ಓಕೆ. ಸೊ PV ಸಿಂಧು ಅವರು ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದ್ದಾರೆ. ಯಾರನ್ನ ಸೋಲಿಸುವ ಮೂಲಕ ಅಂದರೆ ಹೇ ಬಿಂಗ್ಜಿಯಾವೋ, ಇವರು ಚೀನಾದವರು ಓಕೆ. ಸೊ ಅದಲ್ಲದೆ 2015ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ PV ಸಿಂಧು ಅವರು ವುಮೆನ್ ಸಿಂಗಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಸೊ ಬೆಳ್ಳಿಯನ್ನು ಕೂಡ ಗೆದ್ದಿದ್ದನ್ನು ನಾವಿಲ್ಲಿ ನೆನೆಸ್ಕೋಬೋದು. ಇವರು ತೆಲಂಗಾಣ ರಾಜ್ಯದವರು. ಅದಲ್ಲದೆ ಇವರ ಒಂದು ಸಾಧನೆ ಏನಪ್ಪ ಅಂದರೆ ಸೊ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದಂತಹ ಮೊದಲ ಮಹಿಳೆ
ಎನ್ನುವ ದಾಖಲೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಪ್ರಧಾನಿ ಮೋದಿ ಎಲೆಕ್ಟ್ರಾನಿಕ್ ವೋಚರ್ ಆಧಾರಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಆದಂತಹ ಇ ರೂಪಿಯನ್ನು ಪ್ರಾರಂಭಿಸಿದ್ದಾರೆ. ಅದನ್ನು ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ರೀಸೆಂಟಾಗಿ ಇ ರೂಪಿ ಎನ್ನುವಂಥ ಎಲೆಕ್ಟ್ರಾನಿಕ್ ವೋಚರ್ ಆಧಾರಿತ ಡಿಜಿಟಲ್ ಪಾವತಿ ವಿಧಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆರಂಭ ಮಾಡಿದ್ದಾರೆ. ಅದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಅಥವಾ ನಿಗಮ ಯಾವುದಂದರೆ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸ್ಥಾಪನೆಯಾಗಿದ್ದು 2008ರಲ್ಲಿ. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಹಾಗಾದರೆ NPCI ಪ್ರಮುಖ ಕಾರ್ಯಗಳೇನೆಂದರೆ ಕೆಲವೊಂದು ಸೇವೆಗಳನ್ನು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒದಗಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಆಗಿರ್ಬೋದು, ಈ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಆಗಿರ್ಬೋದು, ಇನ್ನು ಭೀಮ್ ವ್ಯವಸ್ಥೆ ಆಗಿರ್ಬೋದು. ಸೊ ಇಂತಹ ಸೇವೆಗಳನ್ನು ಇದು ಪ್ರಮುಖವಾಗಿ ಒದಗಿಸಿದೆ. ಇದಕ್ಕೇನೆಂದರೆ ಲಿಂಕ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ 2021ಕ್ಕೆ ಯಾರು ಆಯ್ಕೆಯಾಗಿದ್ದಾರೆ? ಸೊ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಅಂಗವಾಗಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಆಗಸ್ಟ್ 1ರಂದು ನೀಡಲಾಗುತ್ತೆ. ಓಕೆ, ಈ ಬಾರಿ ಇದನ್ನು ಪಡೆದವರು ಯಾರಂದರೆ ಸೈರಸ್ ಪೂನಾವಾಲಾ. ಸೊ ಇವರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ, ಸೊ ಇದರ ಅಧ್ಯಕ್ಷರಾಗಿದ್ದರು. ನಿಮಗೆ ಗೊತ್ತಿದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಈ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿರುವಂಥದ್ದು ಇದೇನು ಮಾಡಿತ್ತು ಅಂದರೆ ಲಸಿಕೆಗಳನ್ನು ಉತ್ಪಾದನೆ ಮಾಡುವಲ್ಲಿ ಮುಂಚೂಣಿಯಲ್ಲಿತ್ತು. ಓಕೆ, ಸೊ ಹಾಗಾದರೆ ಲೋಕಮಾನ್ಯ ತಿಲಕ್, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು 1916ರಲ್ಲಿ ಹೋಮ್ ರೂಲ್ ಚಳವಳಿ ಏನಿದೆ ಅನಿ ಬೆಸೆಂಟ್ ಅವರಿಗೆ ಸೇರಿಕೊಂಡು ಹೋಮ್ ರೂಲ್ ಚಳವಳಿಯನ್ನು ನಡೆಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಅದಲ್ಲದೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆ ಎನ್ನುವಂಥ ಒಂದು ಪ್ರಸಿದ್ಧ ಹೇಳಿಕೆಯನ್ನು ಕೂಡ ಇವರು ನೀಡಿದ್ದಾರೆ. ಯಾವ ರಾಜ್ಯ ಪೊಲೀಸರು ಅಪರಾಧ ಮತ್ತು ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಂದರೆ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಡಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ? ಹರಿಯಾಣ ರಾಜ್ಯ ಪೊಲೀಸರು ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಡಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಈ CCTNS ಇದರ ಪ್ರಮುಖ ಉದ್ದೇಶ ಏನೆಂದರೆ ಈ ಆಡಳಿತದ ಮೂಲಕ ಪರಿಣಾಮಕಾರಿ ಪೊಲೀಸ್ ವ್ಯವಸ್ಥೆಯನ್ನು ಒದಗಿಸೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಇದನ್ನು 2009ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಓಕೆ, ಹಾಗಾದರೆ ಇದನ್ನು ಅನುಷ್ಠಾನ ಮಾಡುವಂಥ ಸಂಸ್ಥೆ ಯಾವುದು? IAS ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ಗುಣಮಟ್ಟದ ಉತ್ಪನ್ನಗಳ ಮಾರಾಟವನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರವು ಹರ್ ಹಿತ್ ಎಂಬ ಮಳಿಗೆಗಳನ್ನು ಆರಂಭಿಸಿದೆ? ಹರಿಯಾಣ ಸರ್ಕಾರ ಇಂಥ ಮಳಿಗೆಗಳನ್ನು ಆರಂಭ ಮಾಡಿದೆ. ಇದರ ಪ್ರಮುಖ ಉದ್ದೇಶ ಏನೆಂದರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂದರೆ ಗುಣಮಟ್ಟದ ಉತ್ಪನ್ನಗಳನ್ನು ಏನು ಮಾಡೋದು ಅಂದರೆ ಸೇಲ್ ಮಾಡೋದು. ಎಂಥ ವಸ್ತುಗಳನ್ನಂದರೆ ಡೈಲಿ ನೀಡ್ ಅಂದರೆ ಪ್ರತಿನಿತ್ಯ ನಮಗೆ ಅವಶ್ಯಕವಿರುವಂಥ ವಸ್ತುಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಅಂತಹ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡುವಂಥ ಉದ್ದೇಶನ, ಅದು ಕೂಡ ರೀಸನಬಲ್ ಪ್ರೈಸಲ್ಲಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಹರಿಯಾಣದ ಬಗ್ಗೆ ಕೆಲವೊಂದು ರೀಸೆಂಟ್ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ ಹರಿಯಾಣ ಸರ್ಕಾರ ಏನು ಮಾಡಿತ್ತಂದರೆ ರೀಕಾಲ್ ಪಂಚಾಯತ್ ಮೆಂಬರ್ ಬಿಲ್ಲನ್ನು ಪ್ರಸ್ತುತಪಡಿಸಿತ್ತು. ಅಂದರೆ ಯಾವುದಾದ್ರೂ ಪಂಚಾಯತಿ ಸದಸ್ಯರು ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವರನ್ನು ಸದಸ್ಯತ್ವದಿಂದ ಹಿಂದಕ್ಕೆ ಪಡೆಯುವಂಥ ಒಂದು ಹಕ್ಕು, ಅದಕ್ಕೆ ಸಂಬಂಧಪಟ್ಟಂತಹ ಬಿಲ್ಲನ್ನು ಹರಿಯಾಣ ಸರ್ಕಾರ ಪ್ರಸ್ತುತಪಡಿಸಿತ್ತು. ಅದಲ್ಲದೆ ಹರಿಯಾಣ ಸರ್ಕಾರ ಅಥವಾ ಹರಿಯಾಣ ರಾಜ್ಯ ಅನಿಮಿಯಾ ಫ್ರೀ ಇಂಡಿಯಾ ಇಂಡೆಕ್ಸ್ನಲ್ಲಿ ಅಥವಾ ಅನಿಮಿಯಾ ಮುಕ್ತ ಭಾರತ್ ಇಂಡೆಕ್ಸ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಅದಲ್ಲದೆ ಹರಿಯಾಣ 2021ರಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಆಯೋಜನೆ ಮಾಡಲಿದೆ. ಅದಲ್ಲದೆ ಸಂಜೀವಿನಿ ಪರಿಯೋಜನಾ, ಈ ಯೋಜನೆ ಹರಿಯಾಣ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಮೆಡಿಕಲ್ ಸಂಬಂಧಿ ಅಥವಾ ಮೆಡಿಕಲ್ ಕೇರ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡುವುದು ಇದರ ಪ್ರಮುಖ ಉದ್ದೇಶ. ಪ್ರತಿ ಜನರಿಗೆ ಲಸಿಕೆ ಹಾಕುವ ವಿಷಯದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿ ಇದೆ? ಓಕೆ, ಗುಜರಾತ್ ರಾಜ್ಯ ಸರ್ಕಾರ ಪ್ರತಿ 10 ಲಕ್ಷ ಜನರನ್ನು ಕನ್ಸಿಡರ್ ಮಾಡಿದಾಗ ಒಟ್ಟು 10 ಲಕ್ಷ ಜನರಲ್ಲಿ 5,17,000 ಜನರಿಗೆ ಲಸಿಕೆಯನ್ನು ಹಾಕೋದ್ರ ಮೂಲಕ ಅತಿ ಹೆಚ್ಚು ಜನರಿಗೆ ಅಂದರೆ
ಪರ್ 10 ಮಿಲಿಯನ್ ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಜನರಿಗೆ ಲಸಿಕೆ ಹಾಕುವ ವಿಷಯದಲ್ಲಿ ಗುಜರಾತ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಅದೇ ರೀತಿ ಡೆಪ್ ಎಕ್ಸ್ಪೋ 2022 ಮಾರ್ಚ್ 2022 ಎಲ್ಲಿ ಆಯೋಜನೆ ಮಾಡಲಾಗುವುದು? ಡೆಪ್ ಎಕ್ಸ್ಪೋ ಅನ್ನೋದು ಇದೊಂದು ಮಿಲಿಟ್ರಿ ಎಕ್ಸಿಬಿಷನ್ ಆಗಿದೆ. ಸೊ ಇದನ್ನು ಆಯೋಜನೆ ಮಾಡೋದು ಯಾವುದಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ರಕ್ಷಣಾ ಸಚಿವಾಲಯ ಪ್ರತಿ 2 ವರ್ಷಗಳಿಗೊಮ್ಮೆ ಇದನ್ನು ಆಯೋಜನೆ ಮಾಡುತ್ತೆ. ಸೊ ಹಾಗಾದರೆ 2022 ಇದು ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜನೆ ಮಾಡಲಾಗುವುದು ಅಂತ ಹೇಳಲಾಗಿದೆ. ಹಾಗಾದರೆ ಗುಜರಾತ್ಗೆ ಸಂಬಂಧಪಟ್ಟಂತಹ ರೀಸೆಂಟ್ ಕರೆಂಟ್ ಅಫೇರ್ಸನ್ನು ನಾವು ನೋಡೋದಾದರೆ, ಓಕೆ, ರೀಸೆಂಟಾಗಿ ಧೋಲ್ವಿರಾ ಏನಿದೆ, ಸೊ ಇದು ಗುಜರಾತ್ನ ರನ್ ಆಫ್ ಕಚ್ನಲ್ಲಿ ಕಂಡುಬರುತ್ತೆ. ಸೊ ಹರಪ್ಪ ನಾಗರಿಕತೆ ಏನಿತ್ತು ಆ ಸಮಯದಲ್ಲಿ ಇದ್ದಂತಹ ಒಂದು ನಗರ ಇದಾಗಿದೆ. ಇದು ಭಾರತದ 40ನೇ ಯುನೆಸ್ಕೋ ಪಾರಂಪರಿಕ ತಾಣವಾಗಿ ಹೊರಹೊಮ್ಮಿದೆ. ಇನ್ನು ಭಾರತದ ಮೊದಲ ಕಡಲ ಮಧ್ಯಸ್ಥಿಕೆ ಕೇಂದ್ರವನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಸ್ಥಾಪನೆ ಮಾಡಲಾಗುವುದು ಅಂತ ಹೇಳಲಾಗಿದೆ. ಅದಲ್ಲದೆ ಗುಜರಾತ್ ರಾಜ್ಯ ಸರ್ಕಾರ ಒಂದು ವೆಬ್ ಪೋರ್ಟಲನ್ನು ಜಾರಿಗೊಳಿಸಿತ್ತು, ಇ ನಿರ್ಮಾಣ್ ಅದರ ಹೆಸರು. ಓಕೆ, ಇ ನಿರ್ಮಾಣ್ ವೆಬ್ ಪೋರ್ಟಲನ್ನು ಜಾರಿಗೊಳಿಸಿದಂಥ ರಾಜ್ಯ ಯಾವುದು ಅಂತ ಕೇಳ್ಬೋದು. ಅದಲ್ಲದೆ ರೀಸೆಂಟಾಗಿ ಗುಜರಾತ್ ರಾಜ್ಯಕ್ಕೆ ಸೈಕ್ಲೋನ್ ತೌಕ್ತೆ ಏನು ಮಾಡಿತ್ತಂದರೆ ಅಪ್ಪಳಿಸಿತ್ತು. ಓಕೆ, ಇವಿಷ್ಟು ಗುಜರಾತ್ಗೆ ಸಂಬಂಧಪಟ್ಟಂಥ ರೀಸೆಂಟ್ ಕರೆಂಟ್ ಅಫೇರ್ಸ್. ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಶಾಲಿಮಾರ್ ಮತ್ತು ನಿಶಾತ್ ಉದ್ಯಾನಗಳ ಮರುಸ್ಥಾಪನೆ ಮತ್ತು ಸಂರಕ್ಷಣೆಗಾಗಿ JSW ಫೌಂಡೇಶನ್ನೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ಓಕೆ, ಈ ಒಪ್ಪಂದ ನಮಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಶಾಲಿಮಾರ್ ಮತ್ತು ನಿಶಾತ್ ಉದ್ಯಾನವನಗಳೇನಿವೆ ಅವು ನಮಗೆ ಇಂಪಾರ್ಟೆಂಟ್. ಪ್ರಮುಖವಾಗಿ ಎಲ್ಲಿ ಕಂಡುಬರ್ತವೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತವೆ. ಹಾಗಾದರೆ ಇವನ್ನ ನಿರ್ಮಾಣ ಮಾಡಿದಂಥ ಮೊಘಲ್ ದೊರೆ ಯಾವುದಂತ ಪ್ರಶ್ನೆ ಕೇಳ್ತಾರೆ. ಸೊ ಜಹಾಂಗೀರ್ ಈ ಶಾಲಿಮಾರ್ ಮತ್ತು ನಿಶಾತ್ ಉದ್ಯಾನಗಳ ನಿರ್ಮಾಣವನ್ನು ಮಾಡಿದಂತಹ ದೊರೆ. ಓಕೆ, ಅದೇ ರೀತಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಸೊ ಬಗ್ಲಿಹಾರ್ ಡ್ಯಾಮ್. ಓಕೆ, ಬಗ್ಲಿಹಾರ್ ಡ್ಯಾಮ್ ಚೀನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂಥ ಒಂದು ಡ್ಯಾಮ್. ಅದೇ ರೀತಿ ಧೂಲ್ಹಸ್ತಿ ಡ್ಯಾಮ್ ಆಗಿರ್ಬೋದು, ಇದು ಚೀನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಡ್ಯಾಮ್. ಅಂದರೆ ಇವೆರಡೂ ಕೂಡ ಚೀನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಡ್ಯಾಮ್ಗಳು ಪದೇ ಪದೇ ಸುದ್ದಿಯಲ್ಲಿರ್ತವೆ. ಯಾವ ಬಾಹ್ಯಾಕಾಶ ಸಂಸ್ಥೆ ವಿಶ್ವದ ಮೊದಲ ವಾಣಿಜ್ಯ ರೀಪ್ರೋಗ್ರಾಮೇಬಲ್ ಉಪಗ್ರಹವಾದ ಯುಟೆಲ್ಸ್ಯಾಟ್ ಕ್ವಾಂಟಮನ್ನು ಉಡಾವಣೆ ಮಾಡಿದೆ? ಮೋಸ್ಟ್ ಇಂಪಾರ್ಟೆಂಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಯುಟೆಲ್ಸ್ಯಾಟ್ ಕ್ವಾಂಟಮ್ ಅನ್ನೋದು ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇದು ವಿಶ್ವದ ಮೊದಲ ವಾಣಿಜ್ಯ ರೀಪ್ರೋಗ್ರಾಮೇಬಲ್ ಉಪಗ್ರಹ. ರೀಪ್ರೋಗ್ರಾಮೇಬಲ್ ಉಪಗ್ರಹ ಅಂದರೆ ಸೊ ಮುಂಚೆ ನಾವು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಉಪಗ್ರಹವನ್ನು ಉಡಾವಣೆ ಮಾಡಿರ್ತೀವಿ, ಆಮೇಲೆ ನಾವು ಉದ್ದೇಶವನ್ನು ಬದಲಾವಣೆ ಮಾಡ್ಕೊತೀವಿ. ಅದೇ ರೀತಿ ರೀಪ್ರೋಗ್ರಾಮ್ ಮಾಡೋದ್ರ ಮೂಲಕ ಉಡಾವಣೆ ಮಾಡಿದ ಮೇಲೂ ಕೂಡ ಆ ಉಪಗ್ರಹವನ್ನು ಯಾವ ಉದ್ದೇಶಕ್ಕೆ ನಾವು ಉಡಾವಣೆ ಮಾಡಿದ್ವಿ ಆ ಉದ್ದೇಶವನ್ನು ನಾವು ಬದಲಾವಣೆ ಮಾಡಬಹುದು. ಓಕೆ, ಸೊ ಯುಟೆಲ್ಸ್ಯಾಟ್ ಕ್ವಾಂಟಮನ್ನು ಉಡಾವಣೆ ಮಾಡಿದಂತಹ ಸಂಸ್ಥೆ ಯಾವುದಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಶಾರ್ಟಾಗಿ ESA ಅಂತ ಕರಿತೀವಿ. ಓಕೆ, ಹಾಗಾದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. IAS ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ಸ್ಥಾಪನೆಯಾಗಿದ್ದು 1975ರಲ್ಲಿ. ಇದರ ಕೇಂದ್ರ ಕಚೇರಿಯಲ್ಲಿ ಇದೆ ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದೆ. ಇದು ಇತ್ತೀಚೆಗೆ 12 ವಿಷಯಗಳಿಗೆ ಸುದ್ದಿಯಲ್ಲಿತ್ತು. ಓಕೆ, 2030ರಲ್ಲಿ ಶುಕ್ರ ಗ್ರಹದ ಅಧ್ಯಯನಕ್ಕಾಗಿ ಒಂದು ಮಿಷನನ್ನು ಇದು ಉಡಾವಣೆ ಮಾಡುತ್ತೆ. ಅದರ ಹೆಸರು ಏನಂದರೆ ಎನ್ವಿಷನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ IAS ಆಗಿರ್ಬೋದು, KS ಆಗಿರ್ಬೋದು, PSI ಆಗಿರ್ಬೋದು. ಓಕೆ, ಅದಲ್ಲದೆ ಬಾಹ್ಯಾಕಾಶದಲ್ಲಿ 2030ರ ವೇಳೆಗೆ ಮೊದಲ ಅಂಗವಿಕಲ ಗಗನಯಾತ್ರೆಯನ್ನು ಇದು ಉಡಾವಣೆ ಮಾಡಲಿದೆ. ಅಂದರೆ ಬಾಹ್ಯಾಕಾಶಕ್ಕೆ ಮೊದಲ ಅಂಗವಿಕಲ ಗಗನಯಾತ್ರೆಯನ್ನು ಇದು ಕಳುಹಿಸಲಿದೆ 2030ರ ವೇಳೆಗೆ. ಇನ್ನೂ ಭಾಳಷ್ಟು ವರ್ಷಗಳೇ ಇದೆ. ಟೋಕಿಯೋ ಒಲಿಂಪಿಕ್ಸ್ನ ಒಂದೇ ಕ್ರೀಡೆಯಲ್ಲಿ 7 ಪದಕಗಳನ್ನು ಗೆದ್ದ ಮೊದಲ ಮಹಿಳೆ ಎಮ್ಮಾ ಮೆಕಿಯಾನ್. ಇವರು ಯಾವ ದೇಶದವರು? ಸೊ ಇವರು ಆಸ್ಟ್ರೇಲಿಯಾದವರು. ಓಕೆ, ಇವರು ಏನಂದರೆ ಹಲವಾರು ದಾಖಲೆಗಳನ್ನು ಇತ್ತೀಚೆಗೆ ಮಾಡಿದ್ದಾರೆ. ಏನಂದರೆ ಸೊ ಒಲಿಂಪಿಕ್ಸ್ನಲ್ಲಿ ಸ್ವಿಮ್ಮಿಂಗ್ನಲ್ಲಿ 7 ಪದಕಗಳನ್ನು ಗೆದ್ದಂತಹ ಮೊದಲ ಮಹಿಳೆ ಎನ್ನುವ ದಾಖಲೆಯನ್ನು ಮಾಡಿದ್ದಾರೆ. ಆ 7 ಪದಕಗಳಲ್ಲಿ 4 ಚಿನ್ನ, 3 ಕಂಚು ಸೇರಿವೆ. ಓಕೆ, ಅದಲ್ಲದೆ ಈ ಮೈಕಲ್ ಫೆಲ್ಪ್ಸ್ ಆಗಿರ್ಬೋದು, ಮಾರ್ಕ್ ಸ್ಪಿಟ್ಜ್ ಆಗಿರ್ಬೋದು, ಮ್ಯಾಟ್ ಬಿಯೋಂಡಿ ಆಗಿರ್ಬೋದು, ಸೊ ಇವರ ನಂತರ ಸ್ವಿಮ್ಮಿಂಗ್ನಲ್ಲಿ 7 ಪದಕ ಗೆದ್ದ ದಾಖಲೆಯನ್ನು ಮಾಡಿದ್ದಾರೆ. ಸ್ವಿಮ್ಮಿಂಗ್ನಲ್ಲಿ ಒಟ್ಟಾರೆಯಾಗಿ 7 ಪದಕಗಳನ್ನು ಗೆದ್ದ 4ನೇ ವ್ಯಕ್ತಿ ಎನ್ನುವಂಥ ದಾಖಲೆ ಕೂಡ ಇವ್ರದು. ಹಾಗಾದರೆ ಒಲಿಂಪಿಕ್ಸ್ನಲ್ಲಿ 7 ಪದಕಗಳನ್ನು ಗೆದ್ದಂತಹ ಮೊದಲ ಮಹಿಳೆ ಯಾರು? ಮಾರಿಯಾ ಗೊರೊಕೋವ್ಸ್ಕಯ. ಓಕೆ, 1952ರಲ್ಲೇನೋ ಇವರು 7 ಪದಕಗಳನ್ನು ಗೆದ್ದು ದಾಖಲೆಯನ್ನು ನಿರ್ಮಿಸಿದ್ರು. ಅವರ ನಂತರ 7 ಪದಕಗಳನ್ನು ಗೆದ್ದ 2ನೇ ಮಹಿಳೆ ಇವರು ಎಮ್ಮಾ ಮೆಕಿಯಾನ್, ಆಸ್ಟ್ರೇಲಿಯಾದವರು. ದೇಶದಾದ್ಯಂತ ಎಷ್ಟು ಖೇಲೋ ಇಂಡಿಯಾ ಕೇಂದ್ರಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂದರೆ
ಒಟ್ಟು 1000 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇನ್ನು ಸಿಯಾಚಿನ್ ಗ್ಲೇಷಿಯರ್, ಓಕೆ, ಸಿಯಾಚಿನ್ ಗ್ಲೇಷಿಯರ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸಿಯಾಚಿನ್ ಗ್ಲೇಷಿಯರನ್ನು ವಿಕಲಚೇತನರ ತಂಡವು ಪರಿಣಿತ ತಂಡದ ಸಹಾಯದಿಂದ ಏರಲು ಸಿದ್ಧತೆಯನ್ನು ನಡೆಸುತ್ತಿದೆ. ಆ ಕಾರ್ಯಾಚರಣೆಗೆ ಏನೆಂದು ಹೆಸರಿಡಲಾಗಿದೆ? ಸಿಯಾಚಿನ್ ಗ್ಲೇಷಿಯರ್ ಗೊತ್ತಿರ್ಬೋದು. ಇದು ಲಡಾಖ್ನಲ್ಲಿ ಕಂಡುಬರುವಂಥ ಒಂದು ಯುದ್ಧ ಭೂಮಿ, ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಎನ್ನುವಂಥ ಹೆಗ್ಗಳಿಕೆ ಇದಕ್ಕಿದೆ. ಸೊ ನಿಮ್ಗೆ ಗೊತ್ತಿರ್ಬೋದು 1984ರಲ್ಲಿ ಭಾರತ ಆಪರೇಷನ್ ಮೇಘದೂತ ಮೂಲಕ ಏನು ಮಾಡುತ್ತೆ ಅಂದರೆ ಸಿಯಾಚಿನನ್ನು ವಶಪಡಿಸಿಕೊಳ್ಳುತ್ತೆ. ಆವಾಗಿನಿಂದ ಸಿಯಾಚಿನ್ ನಮ್ಮ ಹದ್ದುಬಸ್ತಿನಲ್ಲಿಯೇ ಇದೆ. ಈ ಸಿಯಾಚಿನನ್ನು ವಿಕಲಚೇತರ ತಂಡ ಏನು ಮಾಡ್ತದೆ ಅಂದರೆ ಟೀಮ್ ಕ್ಲಾ ಎನ್ನುವಂಥ ಪರಿಣಿತ ತಂಡದ ಸಹಾಯದಿಂದ ಏರಲು ಸಿದ್ಧತೆಯನ್ನು ನಡೆಸ್ತದೆ. ಆ ಕಾರ್ಯಾಚರಣೆಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಆಪರೇಷನ್ ಬ್ಲೂ ಫ್ರೀಡಮ್. ಓಕೆ, ಆಪರೇಷನ್ ಬ್ಲೂ ಫ್ರೀಡಮ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಹಾಗಾದರೆ ಈ ವರ್ಷ ಅಥವಾ ಕಳೆದ ವರ್ಷಗಳಿಂದ ಸುದ್ದಿಯಲ್ಲಿರುವಂತಹ ಪ್ರಮುಖ ಕಾರ್ಯಾಚರಣೆಗಳ ಬಗ್ಗೆ ನೋಡೋದಾದರೆ ಎಕ್ಸಾಮಲ್ಲಿ ಹೊಂದಿಸಿ ಬರೆಯಿರಿ ಅಥವಾ ಯಾವ ಹೊಂದಾಣಿಕೆ ಸರಿಯಾಗಿದೆ, ಸೊ ಇವನ್ನೆಲ್ಲ ಕೇಳಬಹುದು. ಆಪರೇಷನ್ ಕೋಜೀತ್ ಅನ್ನೋದು ಭಾರತದಲ್ಲಿ ಕೋವಿಡ್-19 ವಿರುದ್ಧ ಹೋರಾಡಲು ಸಶಸ್ತ್ರ ಪಡೆಯಿಂದ ಆರಂಭಿಸಲಾದಂಥ ಒಂದು ಕಾರ್ಯಾಚರಣೆ. ಇನ್ನು ಸಮುದ್ರ ಸೇತು 2, ಸೊ ಇತರ ದೇಶಗಳಿಂದ ಭಾರತಕ್ಕೆ ಆಮ್ಲಜನಕ ತುಂಬಿದ ಕಂಟೈನರ್ಗಳ ವೇಗದ ಸಾಗಾಟಕ್ಕಾಗಿ ಭಾರತೀಯ ನೌಕಾಪಡೆ ಆರಂಭಿಸಿದಂತಹ ಕಾರ್ಯಾಚರಣೆ. ಇಲ್ಲಿ ಭಾರತೀಯ ನೌಕಾಪಡೆ ಅನ್ನೋದು ಇಂಪಾರ್ಟೆಂಟು. ಇನ್ನು ಆಪರೇಷನ್ ಮೈ ಸಹೇಲಿ, ಮಹಿಳಾ ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಆಗ್ನೇಯ ರೈಲ್ವೆ ಆರಂಭಿಸಿದೆ ಇದನ್ನು. ಇನ್ನು ಆಪರೇಷನ್ ವೆನಿಲ್ಲಾ, ಸೊ ಚಂಡಮಾರುತ ಪೀಡಿತ ಮಡಗಾಸ್ಕರ್ಗೆ ಓಕೆ ಭಾರತೀಯ ನೌಕಾಪಡೆ ಸಹಾಯ ಮಾಡಲು ಈ ಕಾರ್ಯಾಚರಣೆಯನ್ನು ಇತ್ತೀಚೆಗೆ ಹಮ್ಮಿಕೊಂಡಿದ್ದು. ಇನ್ನು ಆಪರೇಷನ್ ನಮಸ್ತೆ ನಿಮಗೆಲ್ಲ ಗೊತ್ತಿದೆ. ಕರೋನಾ ಟೈಮಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರಾದಂಥ ಮನೋಜ್ ಮುಕುಂದ್ ಇವರು ಏನು ಮಾಡಿದ್ದಾರೆ ಅಂದರೆ ಸೊ ಕೋವಿಡ್-19 ಎದುರಿಸಲು ಆರಂಭಿಸಿದಂಥ ಕಾರ್ಯಾಚರಣೆ. ಇನ್ನು ಆಪರೇಷನ್ ಸಮುದ್ರ ಸೇತು, ಭಾರತೀಯ ನೌಕಾಪಡೆ ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು. ಸೊ ವಿದೇಶದಲ್ಲಿರುವಂತಹ ಭಾರತೀಯ ನಾಗರಿಕರನ್ನು ಸೊ ಭಾರತಕ್ಕೆ ವಾಪಸ್ ಕರೆತರಲು ಹಮ್ಮಿಕೊಂಡಂತಹ ಕಾರ್ಯಾಚರಣೆ ಇದಾಗಿದೆ. ತನ್ನ ಮೊದಲ ಸಮುದ್ರಯಾನ ಆರಂಭಿಸಿದ ಭಾರತದ ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆ ಹೆಸರೇನು? ಮೊಟ್ಟ ಮೊದಲನೇದಾಗಿ ಭಾರತದ ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆ ಅಂದರೆ ಭಾರತವು ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಮೊದಲ ವಿಮಾನವಾಹಕ ನೌಕೆ ಯಾವುದಂದರೆ INS ವಿಕ್ರಾಂತ್. ಸೊ ರೀಸೆಂಟಾಗಿ ಅದು ಟ್ರಯಲ್ ಸಮುದ್ರಯಾನವನ್ನು ಆರಂಭ ಮಾಡಿತ್ತು. ಇದು ಒಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ನೌಕೆ ಅಂತ ಹೇಳ್ಬೋದು. ಅತಿ ಕಠಿಣವಾದ ಮತ್ತು ಅತಿ ಸಂಕೀರ್ಣವಾದಂತಹ ಓಕೆ ಒಂದು ನೌಕೆ ಅಂತ ಹೇಳ್ಬೋದು. ಹಾಗಾದರೆ ಇದನ್ನು ನಿರ್ಮಾಣ ಮಾಡಿದವರು ಯಾರಂತ ಪ್ರಶ್ನೆಯನ್ನು ಕೇಳ್ಬೋದು. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಏನಿದೆ ಸೊ ಅದು ಇದನ್ನು ನಿರ್ಮಾಣ ಮಾಡಿದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಉಪಕ್ರಮದ ಅಡಿಯಲ್ಲಿ ಶಿಲ್ಪಸತಿ ಮತ್ತು ಈ ನಾತಿಕಾರನ್ನಂತಹ ಯೋಜನೆಗಳಿಗಾಗಿ ಯಾವ ರಾಜ್ಯ ಸರ್ಕಾರ 4 ಸ್ಕಾಚ್ ಅವಾರ್ಡ್ಗಳನ್ನು ಪಡ್ಕೊಂಡಿದೆ ಅಂದರೆ ಸೊ ಅದು ಪಶ್ಚಿಮ ಬಂಗಾಳ. ಓಕೆ, ಹಾಗಾದರೆ ಪಶ್ಚಿಮ ಬಂಗಾಳ ಸೊ ರೀಸೆಂಟಾಗಿ ಸುದ್ದಿಯಲ್ಲಿತ್ತು. ಯಾಕಂದರೆ 11ನೇ ಆವೃತ್ತಿಯ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ ಸೊ ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಅದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಈ ಜಲಮಾರ್ಗಗಳನ್ನು ಅಭಿವೃದ್ಧಿಪಡಿಸೋಕೆ ವಿಶ್ವ ಬ್ಯಾಂಕ್ $105 ಮಿಲಿಯನ್ ಅಮೆರಿಕನ್ ಧನ ಸಹಾಯವನ್ನು ನೀಡಿದೆ ಅಥವಾ ಸಾಲವನ್ನು ನೀಡಿದೆ. ಓಕೆ, ಧನ ಸಹಾಯ ಅಲ್ಲ, ಸಾಲವನ್ನು. ಓಕೆ, ಇನ್ನು ಸ್ವಾಸ್ಥ್ಯ ಸಾಥಿ ಸ್ಕೀಮ್ ಸೊ ಇದೊಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿದೆ. ಇದು ಪಶ್ಚಿಮ ಬಂಗಾಳದ್ದು. QS ಅತ್ಯುತ್ತಮ ವಿದ್ಯಾರ್ಥಿ ನಗರಗಳ ಶ್ರೇಯಾಂಕದ ಇತ್ತೀಚಿನ ಆವೃತ್ತಿಯಲ್ಲಿ ಯಾವ ನಗರವು ವಿಶ್ವದ ಅತ್ಯುತ್ತಮ ವಿದ್ಯಾರ್ಥಿ ನಗರವಾಗಿ ಹೊರಹೊಮ್ಮಿದೆ? ಓಕೆ, ಸೊ ರೀಸೆಂಟಾಗಿ ವಿಶ್ವದ ಅತ್ಯುತ್ತಮ ವಿದ್ಯಾರ್ಥಿ ನಗರವಾಗಿ ಹೊರಹೊಮ್ಮಿದಂಥ ನಗರ ಯಾವುದಂದರೆ ಲಂಡನ್. ಓಕೆ, ಸೊ ಸತತ 3ನೇ ಬಾರಿಗೆ ಲಂಡನ್ ಈ ಸಾಧನೆಯನ್ನು ಮಾಡಿದೆ. ಓಕೆ, ಭಾರತದ ಮುಂಬೈ, ಬೆಂಗಳೂರು ನಗರಗಳು ಟಾಪ್ 100 ಸ್ಥಾನವನ್ನು ಕೂಡ ಪಡೆಯುವಲ್ಲಿ ವಿಫಲವಾಗಿವೆ. ಯಾವ ಹಣಕಾಸು ಸಂಸ್ಥೆಯು ದೀರ್ಘಾವಧಿಯ ಅಣೆಕಟ್ಟು ಸುರಕ್ಷತೆಗಾಗಿ ಅಣೆಕಟ್ಟು ಪುನರ್ವಸತಿ ಮತ್ತು ಸುಧಾರಣೆ ಯೋಜನೆ, ಇಂಗ್ಲೀಷ್ನಲ್ಲಿ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಶಾರ್ಟ್ ಆಗಿ ನಾವು ಡ್ರಿಪ್ ಯೋಜನೆ ಅಂತ ಕರಿತೀವಿ. ಓಕೆ, ಸೊ ಡ್ರಿಪ್ ಯೋಜನೆ ಬಗ್ಗೆ ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಸೊ ಇದಕ್ಕಾಗಿ ಭಾರತದಲ್ಲಿ
$250 ಮಿಲಿಯನ್ ಧನ ಸಹಾಯವನ್ನು ಯಾವ ಬ್ಯಾಂಕ್ ನೀಡಲಿದೆ ಅಂದರೆ ವಿಶ್ವ ಬ್ಯಾಂಕ್. ಈ ಡ್ರಿಪ್ ಯೋಜನೆ ಅನ್ನೋದು ವಿಶ್ವ ಬ್ಯಾಂಕ್ನ ಯೋಜನೆ. ಅದರ 2ನೇ ಆವೃತ್ತಿಯನ್ನು ಈಗ ವಿಶ್ವ ಬ್ಯಾಂಕ್ ಪ್ರಾರಂಭ ಮಾಡಲಿದೆ. ಪ್ರಮುಖ ಉದ್ದೇಶ ಈಗಾಗಲೇ ಹೇಳಿದಂಗೆ ಭಾರತದಲ್ಲಿ ಪ್ರೆಸೆಂಟ್ ಇರುವಂಥ ಅಣೆಕಟ್ಟುಗಳ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಓಕೆ, ಸೊ ವಿಶ್ವ ಬ್ಯಾಂಕ್ ಭಾಳಷ್ಟು ಸುದ್ದಿಯಲ್ಲಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಸಾಲ್ಟ್ ಪ್ರೋಗ್ರಾಮ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತಿದ್ದು ಆಂಧ್ರ ಪ್ರದೇಶದ ಸರ್ಕಾರದ ಒಂದು ಪ್ರೋಗ್ರಾಮ್. ಸೊ ಈ ಆಂಧ್ರ ಪ್ರದೇಶ ಸರ್ಕಾರ ವಿಶ್ವ ಬ್ಯಾಂಕ್ ನೆರವಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಇನ್ನು ವಿಶ್ವ ಬ್ಯಾಂಕ್ ಒಂದು ವರದಿಯನ್ನು ಬಿಡುಗಡೆಗೊಳಿಸಿತ್ತು. ಅದರ ಹೆಸರು ಏನಂದರೆ ಮೈಗ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಬ್ರೀಫ್. ಈ ವರದಿಯನ್ನು ಬಿಡುಗಡೆಗೊಳಿಸಿದ ಸಂಸ್ಥೆ ಯಾವುದಂತ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಕೇರಳದ ಗ್ರೀನ್ ಆ್ಯಂಡ್ ರೆಸಿಲಿಯಂಟ್ ಕೇರಳ ಪ್ರೋಗ್ರಾಮ್ಗಾಗಿ ವಿಶ್ವ ಬ್ಯಾಂಕ್ $125 ಮಿಲಿಯನ್ ಧನ ಸಹಾಯವನ್ನು ನೀಡ್ತಾ ಇದೆ. ಇನ್ನು ಕರೋನಾ ಕಾರ್ಯಕ್ರಮಗಳಿಗೆ 2022ರವರೆಗೆ ಒಟ್ಟಾರೆಯಾಗಿ $20 ಬಿಲಿಯನ್ ಹಣವನ್ನು ಖರ್ಚು ಮಾಡುವುದಾಗಿ ವಿಶ್ವ ಬ್ಯಾಂಕ್ ಘೋಷಣೆಯನ್ನು ಮಾಡಿದೆ. ಇನ್ನು ಮಿಜೋರಾಂನಲ್ಲಿ ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ವಿಶ್ವ ಬ್ಯಾಂಕ್ $32 ಮಿಲಿಯನ್ ಹಣವನ್ನು ನೀಡಲಿದೆ. ಇನ್ನು ನಾಗಾಲ್ಯಾಂಡ್ನಲ್ಲಿ ಭಾರತದ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡೋಕ್ಕೆ $68 ಮಿಲಿಯನ್. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಹೇಳಿದಂಗೆ ಜಲಮಾರ್ಗಗಳನ್ನು ಸುಧಾರಣೆ ಮಾಡೋಕ್ಕೆ $105 ಮಿಲಿಯನ್. ಅದಲ್ಲದೆ ವಿಶ್ವ ಬ್ಯಾಂಕ್ ಒಂದು ಪ್ರಸಿದ್ಧ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಅದು ಯಾವುದಂದರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಶ್ವ ಅಭಿವೃದ್ಧಿ ವರದಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಹಾಗಾದರೆ ವಿಶ್ವ ಬ್ಯಾಂಕ್ ಬಗ್ಗೆ ನೋಡೋದಾದರೆ ಸ್ಥಾಪನೆಯಾಗಿದ್ದು 1944ರಲ್ಲಿ. ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಇದರ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದರೆ ಡೇವಿಡ್ ಮಲ್ಪಾಸ್. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಬಾಕ್ಸರ್ ಲವ್ಲಿನಾ ಬೋರ್ಗೊಹೈನ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಯಾವ ವಿಭಾಗದಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಯಾಕಂದರೆ ಒಲಿಂಪಿಕ್ಸ್ನಲ್ಲಿ ಪದಕಗಳನ್ನು ಗೆಲ್ಲೋದೇ ಕಡಿಮೆ. ಸೊ ಅದರ ಮೇಲೆ ಕ್ವಶನ್ ಯಾವ ರೀತಿ ಬೇಕಾದರೂ ಬರುವಂಥ ಚಾನ್ಸಸ್ ಇದೆ. ಹಾಗಾದರೆ ಈ ಭಾರತೀಯ ಬಾಕ್ಸರ್ ಆದಂತಹ ಲವ್ಲಿನಾ ಬೋರ್ಗೊಹೈನ್ ಅವರು 69 kg ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಸೊ ಸೆಮಿಫೈನಲ್ನವರೇ ಅವರು ಟರ್ಕಿಯ ಬುಸೆನಾಜ್ ಸುರ್ಮೆನೆಲಿ ಅವರ ವಿರುದ್ಧ ಏನಂದರೆ ಸೋಲನ್ನು ಅಪ್ಪುವುದರ ಮೂಲಕ ಕಂಚಿನ ಪದಕಕ್ಕೆ ಇವರು ತೃಪ್ತಿಯನ್ನು ಪಡ್ಕೊಂಡ್ರು. ಹಾಗಾದರೆ ಇವರು ಒಂದು ದಾಖಲೆಯನ್ನು ಕೂಡ ಮಾಡಿದರು. ಸೊ ವಿಜೇಂದ್ರ ಸಿಂಗ್ ಮತ್ತು ಮೇರಿ ಕೋಮ್ ಇವರಿಬ್ಬರು ಕೂಡ ಬಾಕ್ಸರ್. ಇವರ ನಂತರ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಂಥ 3ನೇ ಭಾರತೀಯ ವ್ಯಕ್ತಿ ಅಂತ ಅನಿಸ್ಕೊಂಡ್ರು. ಇವರು ಯಾವ ರಾಜ್ಯದವರು ಅಂದರೆ ಅಸ್ಸಾಂನವರು. 2020ರಲ್ಲಿ ಇವರಿಗೆ ಅರ್ಜುನ ಪ್ರಶಸ್ತಿ ಕೂಡ ಬಂದಿತ್ತು. ಭಾರತೀಯ ಅರ್ಥಶಾಸ್ತ್ರ ಸೊಸೈಟಿಯಿಂದ ನೀಡಲಾಗುವ ಚೊಚ್ಚಲ ಪ್ರೊಫೆಸರ್ CR ರಾವ್ ಶತಮಾನೋತ್ಸವದ ಚಿನ್ನದ ಪದಕವನ್ನು ಯಾರಿಗೆ ನೀಡಲಾಗಿದೆ? ಸೊ ಇಬ್ಬರು ಎಕನಾಮಿಸ್ಟ್ಗಳು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, C ರಂಗರಾಜನ್ ಮತ್ತು ಜಗದೀಶ್ ಭಗವತಿ. ಓಕೆ, ದ ಇಂಡಿಯನ್ ಎಕನಾಮಿಕ್ ಸೊಸೈಟಿ ಅನ್ನೋದು ಟೈಸ್ನ ಫುಲ್ ಫಾರ್ಮ್. ವಿಶ್ವದ ಅತಿ ದೊಡ್ಡ ನೀಲಮಣಿ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಸೊ ನೀಲಮಣಿ ಅಂತ ಕರಿತೀವಿ, ಇದೊಂದು ಅಮೂಲ್ಯ ರತ್ನ ಅಂತ ಕೂಡ ನಾವು ಹೇಳ್ತೀವಿ. ಸೊ ವಿಶ್ವದ ಅತಿ ದೊಡ್ಡ ನೀಲಮಣಿ ಯಾವ ದೇಶದಲ್ಲಿ ಪತ್ತೆಯಾಗಿದೆ ಅಂದರೆ ಶ್ರೀಲಂಕಾದಲ್ಲಿ. ಶ್ರೀಲಂಕಾದ ರತ್ನಾಪುರ ಎಂಬಲ್ಲಿ ಈ ನೀಲಮಣಿ ಪತ್ತೆ ಆಗಿದೆ. ಸೊ ಶ್ರೀಲಂಕಾದ ರತ್ನಾಪುರವನ್ನು ಜಮ್ ಕ್ಯಾಪಿಟಲ್ ಆಫ್ ಕಂಟ್ರಿ ಅಂತ ಕರಿತೀವಿ. ಅಂದರೆ ಶ್ರೀಲಂಕಾದ ಜಮ್ ಕ್ಯಾಪಿಟಲ್ ಅಂತ ರತ್ನಾಪುರವನ್ನು ಕರಿತೀವಿ. ಓಕೆ, ಶ್ರೀಲಂಕಾ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಒಂದು. ಹೀಗಾಗಿ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ನಾವು ಕಂಪಲ್ಸರಿಯಾಗಿ ತಿಳ್ಕೊಳ್ಳೇಬೇಕು. ಓಕೆ, ಸೊ ಶ್ರೀಲಂಕಾದ ರಾಜಧಾನಿಗಳು ಕಾಮನ್ ಆಗಿ 2 ಇದ್ದಾವೆ. ಒಂದು ಶ್ರೀ ಜಯವರ್ಧನೆಪುರ ಕೋಟೆ, ಇದು ಶಾಸಕಾಂಗೀಯ ರಾಜಧಾನಿ. ಇನ್ನು ಕೊಲಂಬೋ ಅನ್ನೋದು ಕಾರ್ಯಾಂಗೀಯ ಮತ್ತು ನ್ಯಾಯಾಂಗೀಯ ರಾಜಧಾನಿ. ಓಕೆ, ಇವೆರಡರ ನಡುವಿನ ಡಿಫ್ರೆನ್ಸನ್ನು ನೀವು ತಿಳ್ಕೊಳ್ಳಿ. ಓಕೆ, ಇನ್ನು ಶ್ರೀಲಂಕಾದ ಕರೆನ್ಸಿ ರುಪಿ. ಶ್ರೀಲಂಕಾದ ಪ್ರೆಸೆಂಟ್ ಅಧ್ಯಕ್ಷರು ಗೊತಬಯ ರಾಜಪಕ್ಷ. ಶ್ರೀಲಂಕಾದ ಪ್ರಸ್ತುತ ಪ್ರಧಾನಿ ಮಹಿಂದ ರಾಜಪಕ್ಷ. ಇನ್ನು ಶ್ರೀಲಂಕಾ ಮತ್ತು ಭಾರತದ ನಡುವೆ ನಡೆಯುವಂಥ ಪ್ರಮುಖ ಮಿಲಿಟ್ರಿ ಅಭ್ಯಾಸಗಳು, ಒಂದು ಮಿತ್ರಶಕ್ತಿ ಮಿಲಿಟ್ರಿ ಅಭ್ಯಾಸ, ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವಂಥದ್ದು. ಇನ್ನು ಸ್ಲಿನೆಕ್ಸ್ ಅನ್ನೋದೇನೆಂದರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವಂಥ ನೌಕಾ ಅಭ್ಯಾಸ ಆಗಿದೆ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ಗೂಡ್ಸ್ ರೈಲುಗಳ ನಿಯಮಿತ ಕಾರ್ಯಾಚರಣೆ ಸುಮಾರು 50 ವರ್ಷಗಳ ಕಾಲ ಮುಚ್ಚಲ್ಪಟ್ಟಿದ್ದ ಹಲ್ದಿಬಾರಿ
ಚಿಲಾಹತಿ ರೈಲ್ವೆ ಮಾರ್ಗದ ಪುನರ್ಸ್ಥಾಪನೆಯ ಮೂಲಕ ಮರುಪ್ರಾರಂಭಿಸಲಾಗಿದೆ. ಸೊ ಹಲ್ದಿಬಾರಿ ಚಿಲಾಹತಿ ರೈಲ್ವೆ ಮಾರ್ಗ, ಓಕೆ, ಇದು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಬರುವಂಥ ಒಂದು ರೈಲು ಮಾರ್ಗ. ಇದನ್ನು ಮುಚ್ಚಿ ಸುಮಾರು 50 ವರ್ಷ ಆಗಿತ್ತು. ಓಕೆ, ಸೊ ಈಗ ಆ ಮಾರ್ಗವನ್ನು ಪುನಃ ಓಪನ್ ಮಾಡೋದ್ರ ಮೂಲಕ ಸೊ ಗೂಡ್ಸ್ ರೈಲುಗಳ ನಿಯಮಿತ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಗಿದೆ. ಓಕೆ, ಸೊ ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕರೆನ್ಸಿ ಢಾಕಾ, ಅಧ್ಯಕ್ಷರು ಅಬ್ದುಲ್ ಹಮೀದ್ ಅವರು, ಇನ್ನು ಪ್ರೈಮ್ ಮಿನಿಸ್ಟರ್ ನಿಮಗೆಲ್ಲ ಗೊತ್ತಿರೋಂಗೆ ಶೇಖ್ ಹಸೀನಾ ಅವರು. ಸೊ ಇಲ್ಲಿ ಮ್ಯಾಪ್ ಇದೆ. ಸೊ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂಥ ರೈಲು ಮಾರ್ಗಗಳ ಮ್ಯಾಪ್ ಇದು. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಸೊ ಒಮ್ಮೆ ನೋಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದಂತಹ ಹಲ್ದಿಬಾರಿ ಮತ್ತು ಚಿಲಾಹತಿ ರೈಲು ಮಾರ್ಗ ಎಲ್ಲಿದೆ ಅಂದರೆ ಸೊ ನಿಮಗೆ ಇಲ್ಲೇ ಕಾಣಿಸುತ್ತೆ ನೋಡಿ. ಓಕೆ, ಭಾರತಕ್ಕೆ ಪ್ರಸಿದ್ಧ ಹಡಗು ವಿರೋಧಿ ಕ್ಷಿಪಣಿಯಾದಂತಹ ಹಾರ್ಪೂನ್ ಜಂಟಿ ಸಾಮಾನ್ಯ ಪರೀಕ್ಷಾ ಸೆಟ್ಟನ್ನು ನೀಡಲು ಯಾವ ದೇಶ ಇತ್ತೀಚೆಗೆ ನಿರ್ಧರಿಸಿದೆ? ಸೊ ಮೊದಲೇದಾಗಿ ಕ್ವಶನನ್ನು ಕಾಮನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಹಾರ್ಪೂನ್ ಅನ್ನೋದೇನು? ಹಾರ್ಪೂನ್ ಅನ್ನೋದು ಒಂದು ಆ್ಯಂಟಿ ಶಿಪ್ ಮಿಸೈಲ್. ಓಕೆ, ಹಡಗು ವಿರೋಧಿ ಕ್ಷಿಪಣಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಓಕೆ ಜಾಯಿಂಟ್ ಕಾಮನ್ ಟೆಸ್ಟ್ ಸೆಟ್ ಓಕೆ, ಇದನ್ನು ನೀಡೋಕ್ಕೆ ಸೊ ಅಮೇರಿಕಾ ಇತ್ತೀಚೆಗೆ ನಿರ್ಧಾರ ಮಾಡಿದೆ. ಇದಕ್ಕಾಗಿ $82 ಮಿಲಿಯನ್ ಅಮೇರಿಕನ್ ಡಾಲರ್ ಒಪ್ಪಂದವನ್ನು ಕೂಡ ಭಾರತ ಅಮೇರಿಕಾದೊಂದಿಗೆ ಮಾಡಿಕೊಂಡಿದೆ. ಓಕೆ, ಸೊ ಅಮೇರಿಕದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲೇದಾಗಿ ಪ್ರೆಸೆಂಟ್ ಅಮೇರಿಕಕ್ಕೆ ಭಾರತದ ರಾಯಭಾರಿ ಯಾರಂದರೆ ತರಂಜಿತ್ ಸಿಂಗ್ ಸಂಧು ಅವರು. ಓಕೆ, ಇನ್ನು ಭಾರತ ಮತ್ತು ಅಮೇರಿಕ ನಡುವೆ ನಡೆಯುವಂಥ ಪ್ರಮುಖ ಅಭ್ಯಾಸಗಳು, ಮಿಲಿಟರಿ ಅಭ್ಯಾಸಗಳು ಯಾವುವು ಅಂದರೆ, ಒಂದನೇದ್ದು ಯುದ್ಧ ಅಭ್ಯಾಸ ಭಾರತ ಮತ್ತು ಅಮೇರಿಕ ನಡುವೆ, ಟೈಗರ್ ಟ್ರಯಾಂಪ್ ಇದು ಕೂಡ ಭಾರತ ಮತ್ತು ಅಮೇರಿಕ ನಡುವೆ, ಇನ್ನು ವಜ್ರ ಪ್ರಹಾರ್ ಇದು ಕೂಡ ಭಾರತ ಮತ್ತು ಅಮೇರಿಕ ನಡುವೆ ನಡೆಯುವಂಥ ಜಂಟಿ ಮಿಲಿಟರಿ ಅಭ್ಯಾಸಗಳಾಗಿವೆ. ಇನ್ನು ಮಲಬಾರ್ ಎಕ್ಸಸೈಸ್. ಓಕೆ, ಮಲಬಾರ್ ಎಕ್ಸಸೈಸ್ ಏನಾಗ್ತಿತ್ತು ಅಂದರೆ ಸೊ ಈ ಮುಂಚೆ ಭಾರತ, ಅಮೇರಿಕ ಮತ್ತು ಜಪಾನ್ನ ನಡುವೆ ನಡೀತಾ ಇತ್ತು. ಈಗ ಆಸ್ಟ್ರೇಲಿಯಾ ಕೂಡ ಈ ಅಭ್ಯಾಸಕ್ಕೆ ಜಾಯ್ನ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದರ ಮೂಲಕ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ಬೋದು. ಮಲಬಾರ್ ಎಕ್ಸಸೈಸ್ ಅನ್ನೋದು 3 ರಾಷ್ಟ್ರಗಳ ನಡುವೆ ನಡೆಯುವಂತಹ ಒಂದು ಅಭ್ಯಾಸ ಆಗಿದೆ ಅಂತ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಫೈನಾನ್ಷಿಯಲ್ ಟೈಮ್ಸ್ ಪ್ರಕಟಣೆಯಿಂದ ನೀಡಲಾಗುವ 2021 ಇನ್ನೋವೇಷನ್ ಇನ್ ಡಿಜಿಟಲ್ ಬ್ಯಾಂಕಿಂಗ್ ಅವಾರ್ಡ್ಸನ್ನು ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಹೆಚ್ಚಿನ ನಾವೀನ್ಯತೆಗಾಗಿ ಯಾವ ಬ್ಯಾಂಕಿಗೆ ನೀಡಲಾಗಿದೆ? ಸೊ DBS ಬ್ಯಾಂಕ್ ಅನ್ನೋದು ಸಿಂಗಾಪುರ್ ಮೂಲದ ಒಂದು ಬ್ಯಾಂಕ್. ಓಕೆ, ಸೊ ಇದು ಬಹಳಷ್ಟು ಸುದ್ದಿಯಲ್ಲಿದೆ. ಫಾರ್ ಎಕ್ಸಾಂಪಲ್ ವರ್ಲ್ಡ್ಸ್ ಬೆಸ್ಟ್ ಬ್ಯಾಂಕ್ಸ್ ಲಿಸ್ಟ್ನಲ್ಲಿ ಇದು ಭಾರತದಿಂದ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು. ಇದು ಸಿಂಗಾಪುರದ ಆದರೂ ಕೂಡ ಭಾರತದಲ್ಲಿ ಶಾಖೆಗಳನ್ನು ಹೊಂದಿದೆ. ಅದಲ್ಲದೆ ಏಷ್ಯಾದಲ್ಲಿ ಅತಿ ಸೇಫೆಸ್ಟ್ ಬ್ಯಾಂಕ್, ಅತ್ಯಂತ ಸುರಕ್ಷಿತವಾದ ಬ್ಯಾಂಕ್ ಎನ್ನುವ ಹೆಗ್ಗಳಿಕೆಗೂ ಕೂಡ ಈ DBS ಬ್ಯಾಂಕ್ ಭಾಜನವಾಗಿದೆ. ಓಕೆ, ಸೊ ನೀವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕಾಗೋದು 2021 ಇನ್ನೋವೇಷನ್ ಇನ್ ಡಿಜಿಟಲ್ ಬ್ಯಾಂಕಿಂಗ್ ಅವಾರ್ಡ್ಸ್ಗೆ ಯಾವ ಬ್ಯಾಂಕ್ ಭಾಜನವಾಗಿದೆ ಅಂದರೆ DBS ಬ್ಯಾಂಕ್. ಸಿಂಪಲ್ಲಾಗಿ ನೆನಪಿಟ್ಕೊಳ್ಳಿ. ಯಾವ ಸಚಿವಾಲಯವು ತೃತೀಯ ಲಿಂಗಿಗಳಿಗೆ ಸುರಕ್ಷಿತ ಮತ್ತು ಸಂರಕ್ಷಿತವಾದ ಆಶ್ರಯವನ್ನು ಒದಗಿಸಲು ಗರಿಮಾ ಗೃಹಗಳನ್ನು ಪ್ರಾರಂಭಿಸಲಿದೆ? ತೃತೀಯ ಲಿಂಗಿಗಳಿಗಾಗಿ ಸುರಕ್ಷತೆಯನ್ನು ಒದಗಿಸೋಕೆ ಗರಿಮಾ ಗೃಹಗಳನ್ನು ಯಾವ ಸಚಿವಾಲಯ ಪ್ರಾರಂಭ ಮಾಡಲಿದೆ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಆಗಸ್ಟ್ 2021 ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಯಾವ ರಾಜ್ಯದಲ್ಲಿನ ನಗರ ನೀರು ಸರಬರಾಜು ಮೂಲಸೌಕರ್ಯ ಯೋಜನೆಗಾಗಿ $112 ಮಿಲಿಯನ್ ಅಮೇರಿಕನ್ ಡಾಲರ್ ಮೌಲ್ಯದ ಆರ್ಥಿಕ ಸಹಾಯವನ್ನು ನೀಡಿದೆ ಅಂದರೆ ಅದು ಜಾರ್ಖಂಡ್. RBIನಿಂದ ಬ್ಯಾಂಕೇತರ ಹಣಕಾಸು ಕಂಪನಿ ಅಂದರೆ NBFC. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್. ಸೊ RBIನಿಂದ NBFC ಮಾನ್ಯತೆಯನ್ನು ಪಡೆದಂತಹ ಮೊದಲ ಶಿಕ್ಷಣ ಹಣಕಾಸು ವೇದಿಕೆ ಯಾವುದಂದರೆ ಅದು ಜ್ಞಾನ್ ಧನ್. ಓಕೆ, ಸೊ NBFC ಅಂತ ಅನ್ಕೋಬೇಕಂದ್ರೆ ಸೊ ಯಾವುದೇ ಕಂಪನಿಗಳು ಕನಿಷ್ಠ $2 ಕೋಟಿ ನಿವ್ವಳ ಒಡೆತನದ ನಿಧಿಯನ್ನು
ಹೊಂದಿರಬೇಕಾಗುತ್ತೆ, ಇದೊಂದು ಕಂಡೀಷನ್. ಓಕೆ, ಹಾಗಾದರೆ ನಾರ್ಮಲ್ ಬ್ಯಾಂಕ್ಗೂ NBFCಗಳಿಗೂ ಇರುವಂತಹ ಡಿಫ್ರೆನ್ಸ್ ಏನು? ಯಾಕಂದರೆ ಹೆಸರಿನಲ್ಲಿ ನಾನ್ ಬ್ಯಾಂಕ್ ಅಂದರೆ ಬ್ಯಾಂಕೇತರ ಸಂಸ್ಥೆಗಳು. ಓಕೆ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಕನ್ನಡದಲ್ಲಿ ಕರಿತೀವಿ. ಓಕೆ, ಬ್ಯಾಂಕ್ ಮತ್ತು NBFCಗಳ ನಡುವಿನಂಥ ಡಿಫ್ರೆನ್ಸನ್ನು ನೋಡೋಣ. IAS ಆಗಿರ್ಬೋದು, KS ಆಗಿರ್ಬೋದು. ಸೊ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಮೊದಲನೇದಾಗಿ NBFC ಅನ್ನೋದೇನೆಂದರೆ ಬ್ಯಾಂಕ್ ಹೊಂದುವಂಥ ಲೈಸೆನ್ಸನ್ನು ಇದು ಹೊಂದುವಂಥ ಅವಶ್ಯಕತೆ ಇಲ್ಲ. ಓಕೆ, ಎರಡನೇದಾಗಿ ಸೊ NBFCಯನ್ನು ಯಾವುದರಲ್ಲಿ ಹೇಳಲಾಗಿದೆ ಅಂದರೆ NBFC ಕುರಿತು ಅಥವಾ ಯಾವ ಆ್ಯಕ್ಟ್ನ ಅಡಿಯಲ್ಲಿ NBFCಗಳನ್ನು ರಿಜಿಸ್ಟರ್ ಮಾಡಲಾಗುವುದು ಅಂದರೆ ಕಂಪನೀಸ್ ಆ್ಯಕ್ಟ್ 1956 ಮತ್ತು ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ. ಬಟ್ ಬ್ಯಾಂಕ್ಗಳು ಯಾವ ಕಾಯ್ದೆಯಡಿ ನಿರ್ವಹಿಸಲ್ಪಡ್ತವೆ ಅಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಕಾಯ್ದೆಯಡಿ ನಿರ್ವಹಿಸಲ್ಪಡ್ತವೆ. ಇನ್ನು ಡಿಮ್ಯಾಂಡ್ ಡಿಪಾಸಿಟ್ಗಳನ್ನು NBFCಗಳು ಒಪ್ಕೊಳ್ಳೋದಿಲ್ಲ. ಅಂದರೆ ಡಿಮ್ಯಾಂಡ್ ಡಿಪಾಸಿಟನ್ನು ನಾವು NBFCಗಳಲ್ಲಿ ಮಾಡೋಕ್ಕೆ ಬರಲ್ಲ, ಬಟ್ ಬ್ಯಾಂಕ್ಗಳಲ್ಲಿ ಡಿಮ್ಯಾಂಡ್ ಡಿಪಾಸಿಟ್ಗಳನ್ನು ಮಾಡ್ಬೋದು. ಡಿಮ್ಯಾಂಡ್ ಡಿಪಾಸಿಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ನಾವು ಏನಾದರೂ ದುಡ್ಡನ್ನು ಇಟ್ಟರೆ ಯಾವ ಟೈಮಲ್ಲಿ ಬೇಕು ನಾವು ಆ ಟೈಮಲ್ಲಿ ದುಡ್ಡನ್ನು ತಗೊಳ್ಳೋ ವಿಧಾನಕ್ಕೆ ನಾವು ಡಿಮ್ಯಾಂಡ್ ಡಿಪಾಸಿಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಫಿಕ್ಸ್ಡ್ ಡಿಪಾಸಿಟ್ ಏನಾದರೂ ಹಣ ಇಟ್ಟರೆ ಅದನ್ನು ನೀವು ಅಂದ್ಕೊಂಡಿರೋ ಟೈಮಲ್ಲಿ ತೊಗೊಳಕ್ಕಾಗಲ್ಲ. ಓಕೆ, ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಕುರಿತು ನೋಡೋದಾದರೆ NBFCಗಳಲ್ಲಿ ಅಪ್ ಟು 100% ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಬ್ಯಾಂಕ್ಗಳಲ್ಲಿ, ಅದರಲ್ಲೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಅಪ್ ಟು 74% ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಓಕೆ, ಅದೇ ರೀತಿ ಡಿಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿ. ಓಕೆ, ಸೊ ನೀವೇನಾದರೂ ದುಡ್ಡನ್ನು ಇಟ್ಟಿರ್ತೀರಾ NBFCಗಳಲ್ಲಿ. ಓಕೆ, ಸೊ ಏನಾದರೂ ಆ NBFC ದಿವಾಳಿ ಆಯ್ತಂದರೆ ಸೊ ಅದಕ್ಕೆ ನಿಮಗೆ ಇನ್ಶೂರೆನ್ಸ್ ಹಣ ದೊರೆಯುವುದಿಲ್ಲ. ಓಕೆ, ಬಟ್ ಬ್ಯಾಂಕ್ಗಳಲ್ಲಿ ನೀವೇನಾದರೂ ದುಡ್ಡು ಇಟ್ಟಾಗ ಸೊ ಅದೇನಾದರೂ ದಿವಾಳಿ ಆದರೆ ನಿಮಗೆ ಅಪ್ ಟು ಇನ್ಶೂರೆನ್ಸ್ ಅಪ್ ಟು 5 ಲಕ್ಷ ಏನೋ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಿಷ್ಟು ಪ್ರಮುಖ ವ್ಯತ್ಯಾಸಗಳು ಅಂತ ಹೇಳ್ಬೋದು. ಕೆನಡಾದ ಸರ್ಕಾರದಿಂದ ನೀಡಲಾಗುವಂತಹ ಆರ್ಡರ್ ಆಫ್ ಬ್ರಿಟಿಷ್ ಕೊಲಂಬಿಯಾ ಅವಾರ್ಡ್ ಗೌರವಕ್ಕೆ ಯಾರು ಭಾಜನರಾಗಿದ್ದಾರೆ ಅಂದರೆ ಸೊ ಅಜಯ್ ದಿಲ್ವಾರಿ ಅವರು. ಸೊ ಇವರೊಬ್ಬ ಭಾರತೀಯ ಮೂಲದ ಉದ್ಯಮಿ. ಓಕೆ, ಸೊ ಕೆನಡಾದ ಬಗ್ಗೆ ಹೇಳ್ಬೇಕಂದ್ರೆ ಕೆನಡಾದ ರಾಜಧಾನಿ ಒಟಾವಾ. ಓಕೆ, ಕೆನಡಾದ ಪ್ರಸ್ತುತ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು. ಓಕೆ, ಕೆನಡಾದ ಕರೆನ್ಸಿ ಯಾವುದಂದರೆ ಕೆನಡಿಯನ್ ಡಾಲರ್. ಯಾರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕ್ಯಾಲೆಂಡರ್ ವರ್ಷವೊಂದರಲ್ಲಿ ಅತಿ ಹೆಚ್ಚು T20 ರನ್ಗಳನ್ನು ಗಳಿಸಿ ಹೊಸ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ? ಸೊ ಅಂದರೆ ಮೊಹಮ್ಮದ್ ರಿಜ್ವಾನ್ ಅವರು, ಪಾಕಿಸ್ತಾನದ ಆಟಗಾರ. ಇವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಸೊ ಹಾಗಾದರೆ ಇವರು ಮಾಡಿದಂಥ ಸಾಧನೆ ಏನಂದರೆ ಸೊ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಓಕೆ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ್ದಾರೆ. ಓಕೆ, ಒಟ್ಟು 15 ಪಂದ್ಯಗಳನ್ನು ಆಡೋದ್ರ ಮೂಲಕ 14 ಇನ್ನಿಂಗ್ಸ್ಗಳಲ್ಲಿ ಓಕೆ 752 ರನ್ಗಳನ್ನು ಗಳಿಸುವ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಗಳ ಕಾರ್ಯಾಚರಣೆಯನ್ನು ಎಲ್ಲಿಯವರೆಗೆ ವಿಸ್ತರಿಸಿದೆ? ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್. ಓಕೆ, ಮೊದಲು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಹಿಳೆ ವಿರುದ್ಧ ದೌರ್ಜನ್ಯ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಓಕೆ ಏನು ಮಾಡಿತ್ತಂದರೆ ಸೊ ಕೇಂದ್ರ ಸರ್ಕಾರ ಈ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿತ್ತು. ಒಟ್ಟಾರೆಯಾಗಿ 1023 ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಗಳು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಲ್ಲಿ 389 ಕೋರ್ಟ್ಗಳು ಪೋಕ್ಸೋ ಕಾಯ್ದೆಗೆ ಸಂಬಂಧಪಟ್ಟಂತೆ. ಪೋಕ್ಸೋ ಅಂದರೆ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಬೈ ಸೆಕ್ಸುವಲ್ ಅಫೆನ್ಸಸ್, ಅಂದರೆ ಮಕ್ಕಳ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಇರುವಂಥ ಒಂದು ಕಾಯ್ದೆ. ಆ ಕಾಯ್ದೆಗೆ ಸಂಬಂಧಪಟ್ಟಂಥ ಏನಾದರೂ ಅಪರಾಧಗಳು ಜರುಗಿದರೆ ಅವುಗಳನ್ನು ಬೇಗ ಹ್ಯಾಂಡಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಗಳಲ್ಲಿ 389 ಕೋರ್ಟ್ಗಳನ್ನು ಇದಕ್ಕಾಗಿ ಮೀಸಲಿಡಲಾಗಿದೆ. ಹಾಗಾದರೆ ಈ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಗಳಿಗೆ ಸ್ಥಾಪನೆ ಮಾಡೋಕ್ಕೆ ಹಣಕಾಸು ವ್ಯವಸ್ಥೆ ಎಲ್ಲಿಂದ ಬರುತ್ತೆ ಅಂದರೆ ನಿರ್ಭಯಾ ಫಂಡ್. ಓಕೆ, ಸೊ ನಿರ್ಭಯಾ ಫಂಡ್ನಿಂದ ಇದಕ್ಕೆ ಹಣಕಾಸನ್ನು ಒದಗಿಸಲಾಗುತ್ತೆ. ಅದಲ್ಲದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಸಮಗ್ರ ಶಿಕ್ಷಾ ಯೋಜನೆ, ಇದನ್ನು ಕೂಡ 5 ವರ್ಷಗಳವರೆಗೆ ವಿಸ್ತರಣೆಯನ್ನು ಮಾಡಿದೆ. ಓಕೆ, ಅಂದರೆ 2026ರವರೆಗೆ ಸಮಗ್ರ ಶಿಕ್ಷಾ ಯೋಜನೆಯನ್ನು ವಿಸ್ತರಣೆ ಮಾಡಿದೆ. ಅದಲ್ಲದೆ ರಾಣಿ ಲಕ್ಷ್ಮೀಬಾಯಿ ಆತ್ಮರಕ್ಷಾ ಪರೀಕ್ಷನ್, ಇದೊಂದು ವಿಶೇಷ ಸ್ವರಕ್ಷಣಾ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ಓಕೆ, ಮಹಿಳೆಯರಿಗೆ ನೀಡ್ತಾರೆ. ಸೊ ಇದರ ಅಡಿಯಲ್ಲಿ ನೀಡಲಾಗುವಂಥ ಭತ್ಯೆ 3000 ಇತ್ತು, ಈಗ ಅದನ್ನು
5,000 ರೂಪಾಯಿಗೆ ಹೆಚ್ಚಿಸಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ರಾಣಿ ಲಕ್ಷ್ಮೀಬಾಯಿ ಆತ್ಮರಕ್ಷಾ ಪರೀಕ್ಷನ್ ಯೋಜನೆ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಸೊ ಮಹಿಳೆಯರಿಗಾಗಿ ತಮ್ಮ ಸ್ವರಕ್ಷಣೆಗಾಗಿ ಕೌಶಲ್ಯ ತರಬೇತಿ ನೀಡುವಂಥ ಒಂದು ಕಾರ್ಯಕ್ರಮ. ಇತ್ತೀಚೆಗೆ ಗಡಿ ರಸ್ತೆಗಳ ಸಂಘಟನೆ, ಶಾರ್ಟಾಗಿ ನಾವು BRO ಅಂತ ಕರಿತೀವಿ, ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಿಸಿದ ವಿಶ್ವದ ಅತ್ಯುನ್ನತ ಮೋಟಾರು ವಾಹನಗಳು ಓಡಾಡಬಹುದಾದ ಪಾಸ್ ಯಾವುದು? ಸೊ ರೀಸೆಂಟಾಗಿ ಏನು ಮಾಡಿದೆ ಅಂದರೆ ಉಂಬ್ಲಿಂಗ್ಲಾ ಪಾಸ್ನಲ್ಲಿ ಏನು ಮಾಡಿದೆ ಅಂದರೆ ಗಡಿ ರಸ್ತೆ ಸಂಘಟನೆ ರಸ್ತೆಯನ್ನು ನಿರ್ಮಿಸುವುದರ ಮೂಲಕ ಸೊ ಮೋಟಾರು ವಾಹನಗಳು ಓಡಾಡೋಕ್ಕೆ ಅನುಕೂಲನ ಮಾಡಿಕೊಟ್ಟಿದೆ. ಈ ಮೂಲಕ ವಿಶ್ವದ ಅತ್ಯುನ್ನತ ಮೋಟಾರು ವಾಹನಗಳು ಓಡಾಡಬಹುದಾದಂಥ ಪಾಸ್ ಅಂದರೆ ಅತಿ ಎತ್ತರದಲ್ಲಿ ಇದಿದೆ. ಓಕೆ, ಎಲ್ಲಿ ಕಂಡು ಬರುತ್ತೆ ಅಂದರೆ ಪೂರ್ವ ಲಡಾಖ್ನಲ್ಲಿ. ಸೊ ಇದು ಎಷ್ಟು ಎತ್ತರದಲ್ಲಿದೆ ಅಂದರೆ 19,300 ಅಡಿ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್, ಭಾರತದಲ್ಲಿ ಕಂಡುಬರುವಂತಹ ಕೆಲವೊಂದು ಪ್ರಮುಖ ಕಣಿವೆ ಮಾರ್ಗಗಳು ಅಥವಾ ಇಂಗ್ಲೀಷ್ನಲ್ಲಿ ಪಾಸ್ಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಓಕೆ, ಸೊ ನಾನು ಕೆಲವೊಂದು ಇಂಪಾರ್ಟೆಂಟ್ ಇರುವುದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಓಕೆ ಈ ಜಮ್ಮು ಕಾಶ್ಮೀರ ಏರಿಯಾದಲ್ಲಿ ಕಂಡುಬರುವಂಥ ಪ್ರಮುಖ ಕಣಿವೆ ಮಾರ್ಗಗಳು ಯಾವಂದರೆ ಜೋಜಿಲಾ ಪಾಸ್ ಮತ್ತು ಬನಿಹಾಲ್ ಪಾಸ್. ಓಕೆ, ಸೊ ಇನ್ನು ಈ ಲಡಾಖ್ ಏರಿಯಾದಲ್ಲಿ, ಯಾಕಂದರೆ ಈಗ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ಗಳೇನಾಗಿದೆ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಹೊರಹೊಮ್ಮಿವೆ. ಲಡಾಖ್ನಲ್ಲಿ ಕಂಡುಬರುವಂಥ ಪ್ರಮುಖ ಕಣಿವೆ ಮಾರ್ಗಗಳು ಯಾವಂದರೆ ಕಾರಾತಾಗ್ಲಾ ಪಾಸ್ ಮತ್ತು ಕುರ್ದಂಗ್ಲಾ ಪಾಸ್, ಇನ್ನು ಲನಾಕ್ಲಾ ಪಾಸ್, ಚಾಂಗ್ಲಾ ಪಾಸ್ ಇವೆಲ್ಲವೂ ಕೂಡ ಲಡಾಖ್ನಲ್ಲಿ ಕಂಡುಬರ್ತವೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡುಬರುವಂಥವು ಒಂದು ರೋಹತಾಂಗ್ ಪಾಸ್ ಆಗಿರ್ಬೋದು, ಇನ್ನೊಂದು ದೇಬ್ಸಾ ಪಾಸ್. ಅದಲ್ಲದೆ ಸೊ ಈ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶ ನಡುವೆ ಒಂದು ಕಂಡುಬರುತ್ತೆ ಬಾರಾಲಾಚಲ ಪಾಸ್. ಅದಲ್ಲದೆ ಶಿಪ್ಕೀಲಾ ಪಾಸ್, ಇದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಉತ್ತರಾಖಂಡ್ನಲ್ಲಿ ಕಂಡುಬರುವಂತಹ ಪ್ರಮುಖ ಕಣಿವೆ ಮಾರ್ಗಗಳು ಯಾವ್ಯಾವು ಅಂದರೆ ಸೊ ಮೂಲಿಂಗ್ಲಾ ಪಾಸ್, ಮೂಲಿಂಗ್ಲಾ. ಓಕೆ, ಇನ್ನು ಮನಾ ಪಾಸ್, ನೀತಿ ಪಾಸ್, ಲಿಪುಲೇಕ್ ಪಾಸ್ ಇವೆಲ್ಲವೂ ಕೂಡ ಉತ್ತರಾಖಂಡ್ನಲ್ಲಿ ಕಂಡುಬರ್ತವೆ. ಸೊ ಇನ್ನು ಸಿಕ್ಕಿಂನಲ್ಲಿ ಪ್ರಮುಖವಾಗಿ ಕಂಡುಬರುವುದು ಯಾವುದಂದರೆ ನಾಥುಲಾ ಪಾಸ್ ಮತ್ತು ಜಿಲೇಪ್ಲಾ ಪಾಸ್. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಬೊಂಬ್ಡಿಲಾ ಪಾಸ್ ಮತ್ತು ದೀಪು ಪಾಸ್. ಓಕೆ, ಇವೆಲ್ಲವನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಇನ್ನು ತಾಲ್ಘಾಟ್ ಆಗಿರ್ಬೋದು, ಬೋರ್ಘಾಟ್. ಸೊ ತಾಲ್ಘಾಟ್ ಮತ್ತು ಬೋರ್ಘಾಟ್ ಇವೆ ಎಲ್ಲಿ ಕಂಡು ಬರ್ತಾವೆ ಅಂದರೆ ಮಹಾರಾಷ್ಟ್ರದಲ್ಲಿ. ಓಕೆ, ಸೊ ಮತ್ತೊಂದು ಕಂಡುಬರುತ್ತೆ ಪಾಲ್ಘಾಟ್. ಸೊ ಇದು ತಾಲ್ಘಾಟ್, ಇದು ಪಾಲ್ಘಾಟ್. ಪಾಲ್ಘಾಟ್ ಅನ್ನೋದು ಕೇರಳ ಮತ್ತು ತಮಿಳುನಾಡು ನಡುವೆ ಕಂಡುಬರುವಂಥ ಒಂದು ಘಾಟ್. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ವಿತ್ತೀಯ ವರ್ಷ 2021-22ರಲ್ಲಿ ಸಾಲ ನೀಡಲು ಉದ್ದೇಶಿಸಲಾಗಿರುವ ಒಟ್ಟಾರೆ ಮೊತ್ತ ಎಷ್ಟು? ಅಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ 2021-22ನೇ ಸಾಲಿನಲ್ಲಿ ಒಟ್ಟಾರೆಯಾಗಿ 3 ಟ್ರಿಲಿಯನ್ ರೂಪಾಯಿಗಳಷ್ಟು ಮೊತ್ತವನ್ನು ಸಾಲವನ್ನಾಗಿ ನೀಡಲು ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಓಕೆ, ಸೊ ಈ ಮುದ್ರಾ ಯೋಜನೆ ಪ್ರಮುಖ ಉದ್ದೇಶ ಏನಂದರೆ ದೇಶದ ಸೂಕ್ಷ್ಮ ವ್ಯಾಪಾರ ಘಟಕಗಳ ಅಭಿವೃದ್ಧಿ ಮತ್ತು ಅವುಗಳಿಗೆ ಆರ್ಥಿಕ ನೆರವನ್ನು ನೀಡೋಕ್ಕಾಗಿ ಸೊ ಈ ಮುದ್ರಾ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಯಾವಾಗಂದರೆ 2015ರಲ್ಲಿ. ಓಕೆ, ಸೊ ಮುದ್ರಾ ಫುಲ್ ಫಾರ್ಮ್ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ. ಓಕೆ, ಇನ್ನೊಮ್ಮೆ ಹೇಳ್ತೀನಿ ಯಾಕಂದರೆ PCPSIಗಳಲ್ಲಿ ಕೇಳಿದ್ದಾರೆ ಪ್ರಶ್ನೆಗಳನ್ನು. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ. ಸೊ ಇದರ ಅಡಿಯಲ್ಲಿ ಒಟ್ಟಾರೆಯಾಗಿ 3 ವಿಧದ ಸಾಲಗಳನ್ನು ನೀಡಲಾಗುತ್ತೆ. ಒಂದನೇದ್ದು ಶಿಶು ಸಾಲ ಯೋಜನೆ. ಸೊ ಲೋನ್ಸ್ ಅಪ್ ಟು 50,000 ಅಂದರೆ 50,000 ರೂಪಾಯಿವರೆಗಿನ ಲೋನನ್ನು ಇದರ ಅಡಿ ನೀಡಲಾಗುತ್ತೆ. ಇನ್ನೊಂದು ಕಿಶೋರ್ ಸಾಲ ಯೋಜನೆ, 50,000ಕ್ಕೆ ಮೇಲ್ಪಟ್ಟು ಮತ್ತು 5 ಲಕ್ಷಗಳವರೆಗೆ. ಸೊ ಕಿಶೋರ್ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನು ನೀಡಲಾಗುತ್ತೆ. ಇನ್ನು ತರುಣ್ ಸಾಲ ಯೋಜನೆ ಅಡಿಯಲ್ಲಿ 5 ಲಕ್ಷಕ್ಕೆ ಮೇಲ್ಪಟ್ಟು ಮತ್ತು 10 ಲಕ್ಷಗಳವರೆಗೆ ಸೊ ಸಾಲವನ್ನು ನೀಡಲಾಗುತ್ತೆ. ಅಂದರೆ ಮುದ್ರಾ ಯೋಜನೆಯಲ್ಲಿ ಅಡಿಯಲ್ಲಿ ನೀಡಲಾಗುವಂತಹ ಗರಿಷ್ಠ ಸಾಲ ಎಷ್ಟಂದರೆ 10 ಲಕ್ಷ. ಓಕೆ, ಭಾರತೀಯ ಆರೋಗ್ಯ ವ್ಯವಸ್ಥೆಯ ಗುಣಮಟ್ಟವನ್ನು ಸುಧಾರಿಸಲು
ಹೆಲ್ತ್ ಕ್ವೆಸ್ಟ್ ಸ್ಟಡಿ ಎಂಬ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಜಾರಿಗೊಳಿಸಿದೆ? ಓಕೆ, ಸೊ ಇಸ್ರೋ. ಹೆಲ್ತ್ ಕ್ವೆಸ್ಟ್ ಸ್ಟಡಿ ಎಂಬ ಕಾರ್ಯಕ್ರಮವನ್ನು ಇಸ್ರೋ ಸಂಸ್ಥೆ ಜಾರಿಗೊಳಿಸಿದೆ. ಓಕೆ, ಇಸ್ರೋ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪನೆಯಾಗಿದ್ದು ಆಗಸ್ಟ್ 15, 1969ರಂದು. ಓಕೆ, ಸೊ ಇದರ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿ ಇದೆ. ಸೊ ಇದರ ಪ್ರೆಸೆಂಟ್ ಮುಖ್ಯಸ್ಥರು ಯಾರು? ಕೆ ಶಿವನ್ ಅವರು. ಓಕೆ, ಇದಿಷ್ಟು ಇಸ್ರೋಗೆ ಸಂಬಂಧಪಟ್ಟಂತಹ ಮಾಹಿತಿ. ಅಪೇಡ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಆಹಾರ ಸಂಸ್ಕರಣಾ ರಫ್ತುಗಳನ್ನು ಹೆಚ್ಚಿಸಲು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ ಸಹಿಯನ್ನು ಹಾಕಿದೆ? ಓಕೆ, ಸೊ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂಥ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ಮೋಸ್ಟ್ ಇಂಪಾರ್ಟೆಂಟ್, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ ಸೊ ಆಹಾರ ಸಂಸ್ಕರಣಾ ಸಂಬಂಧಿತ ರಫ್ತುಗಳನ್ನು ಹೆಚ್ಚು ಮಾಡೋಕ್ಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಓಕೆ, ಸೊ ಅಪೇಡ ಬಗ್ಗೆ ತಿಳ್ಕೊಳ್ಳೋಣ IAS ಮತ್ತು KS ದೃಷ್ಟಿಯಿಂದ. ಸೊ ಅಪೇಡ ಫುಲ್ ಫಾರ್ಮ್ ಏನಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಇದನ್ನು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ 1986ರಂದು ಸ್ಥಾಪನೆ ಮಾಡಲಾಗಿತ್ತು. ಇದರ ಪ್ರಮುಖ ಉದ್ದೇಶ ಏನಂದರೆ ಎಕ್ಸ್ಪೋರ್ಟ್ ಪ್ರಮೋಷನ್, ಅಂದರೆ ರಫ್ತುಗಳಿಗೆ ಪ್ರೋತ್ಸಾಹವನ್ನು ನೀಡೋಕ್ಕೆ. ಎಂಥ ರಫ್ತುಗಳಂದರೆ ಕೃಷಿ ಸಂಬಂಧಿತ ರಫ್ತುಗಳು. ಫಾರ್ ಎಕ್ಸಾಂಪಲ್ ಹಣ್ಣುಗಳು ಮತ್ತು ತರಕಾರಿಗಳ ರಫ್ತು ಮಾಡೋದಾಗಿರ್ಬೋದು, ಮಾಂಸಗಳ ರಫ್ತು, ಮತ್ತು ಪೌಲ್ಟ್ರಿ ಅಂದರೆ ಸೊ ಕೋಳಿಗಳ ರಫ್ತು ಮಾಡೋದಾಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಈ ರೀತಿ ಕೃಷಿಗೆ ಸಂಬಂಧಪಟ್ಟಂತೆ ಹನಿ ಅಂದರೆ ಜೇನುತುಪ್ಪ ಆಗಿರ್ಬೋದು, ಬೆಲ್ಲ, ಸಕ್ಕರೆ, ಸೊ ಇವೆಲ್ಲವೂ ಕೂಡ ಏನಂದರೆ ಕೃಷಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪದಾರ್ಥಗಳು. ಸೊ ಇಂಥವನ್ನು ಏನು ಮಾಡೋದಂದರೆ ಎಕ್ಸ್ಪೋರ್ಟ್ ಮಾಡೋದು. ಕೇಂದ್ರ ಸರ್ಕಾರವು ಯಾವ ತಿದ್ದುಪಡಿ ಮಸೂದೆ ಮೂಲಕ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ತಮ್ಮಲ್ಲಿನ OBC ಪಟ್ಟಿಯನ್ನು ನಿರ್ಧರಿಸುವ ಹಕ್ಕನ್ನು ಮರಳಿಸಿದೆ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ನಿಮಗೆ ಗೊತ್ತಿರ್ಬೋದು, ಸಂವಿಧಾನದ 102ನೇ ತಿದ್ದುಪಡಿ ಕಾಯ್ದೆ 2018ರ ಮೂಲಕ ಏನು ಮಾಡಲಾಗಿತ್ತು ಅಂದರೆ ಸೊ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದ್ದಂಥ ಒಂದು ಹಕ್ಕು ಏನಂದರೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಡಿಸೈಡ್ ಮಾಡುವಂಥ ಹಕ್ಕು ಏನಿತ್ತು ಅದನ್ನು ಕಸಿದುಕೊಂಡು, ರಾಜ್ಯಗಳಿಂದ ಕಸಿದುಕೊಂಡು ಆ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡಲಾಗಿತ್ತು. ಸೊ ಈಗ ಏನು ಮಾಡಲಾಗಿದೆ ಅಂದರೆ ರೀಸೆಂಟಾಗಿ 127ನೇ ಸಂವಿಧಾನ ತಿದ್ದುಪಡಿ ಮಸೂದೆ, ಇನ್ನೂ ಅದು ಜಾರಿಯಾಗಿಲ್ಲ. ಜಾರಿ ಆದಮೇಲೆ ಅಂದರೆ ಸೊ ರಾಷ್ಟ್ರಾಧ್ಯಕ್ಷರ ಸಹಿ ಬಿದ್ದ ಮೇಲೆ ಅದು ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಇನ್ನೂ ಮಸೂದೆ ಹಂತದಲ್ಲಿದೆ. ಸೊ 127ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಮೂಲಕ ಸೊ ಆ ಹಕ್ಕನ್ನು ರಾಜ್ಯಗಳಿಗೆ ಮರಳಿ ನೀಡಲಾಗುವುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನೋಡೋಣ. ಹಾಗಾದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಇತ್ತೀಚಿನ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ನೋಡೋಣ. ಪದೇ ಪದೇ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ 2017ರಲ್ಲಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸೊ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GSTಯನ್ನು ದೇಶದಲ್ಲಿ ಈ ತಿದ್ದುಪಡಿ ಕಾಯ್ದೆ ಮೂಲಕ ಪರಿಚಯ ಮಾಡಲಾಯಿತು. ಹಾಗಾದರೆ GST ಜಾರಿಗೆ ಬಂದಿದೆ ಯಾವಾಗಂದರೆ 2017 ಜುಲೈ 1ರಂದು. ಇನ್ನು ಸಂವಿಧಾನದ 102ನೇ ತಿದ್ದುಪಡಿ ಕಾಯ್ದೆ 2018 ಇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇತರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಓಕೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದೆ ಈ ತಿದ್ದುಪಡಿ. ಇನ್ನು ಸಂವಿಧಾನ 103ನೇ ತಿದ್ದುಪಡಿ ಕಾಯ್ದೆ 2019. ಸೊ ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಿರ್ತಾರೆ ಜನರಲ್ ಕ್ಯಾಟಗರಿಗಳಲ್ಲಿ, ಓಕೆ, ಅವರಿಗೆ ಗರಿಷ್ಠ 10% ಮೀಸಲಾತಿಯನ್ನು ಒದಗಿಸಿದೆ ಈ ತಿದ್ದುಪಡಿ ಮೂಲಕ. ಓಕೆ, ಆದರೆ ರಾಜ್ಯಗಳಿಗೆ ಇದು ಆಪ್ಷನಲ್, ಮೋಸ್ಟ್ ಇಂಪಾರ್ಟೆಂಟ್. ರಾಜ್ಯಗಳು ಕಡ್ಡಾಯವಾಗಿ 10% ಮೀಸಲಾತಿಯನ್ನು ಸೊ ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವರ್ಗದವರಿಗೆ ನೀಡಲೇಬೇಕಂತ ನಿಯಮ ಏನಿಲ್ಲ, ಅದು ರಾಜ್ಯಗಳ ಇಚ್ಛೆ. ಇನ್ನು ಸಂವಿಧಾನದ 104ನೇ ತಿದ್ದುಪಡಿ ಕಾಯ್ದೆ ಏನಂದರೆ ಸೊ 2020 ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ SC/STಗಳಿಗೆ ಮೀಸಲಾತಿಯನ್ನು ಮತ್ತೆ 10 ವರ್ಷ ವಿಸ್ತರಣೆ ಮಾಡಲಾಗಿದೆ. ಆದರೆ ಆಂಗ್ಲೋ ಇಂಡಿಯನ್ಸ್ಗೆ ಇದ್ದಂತಹ ಸವಲತ್ತನ್ನು ಇದು ಹಿಂಪಡೆದಿದೆ. ಅಂದರೆ ಏನು, ಇಬ್ಬರು ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ಸ್ಗಳನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಿದ್ರು,
ಸೊ ಅದನ್ನು ತಡೆ ಹಿಡಿಯಲಾಗಿದೆ. ಇತ್ತೀಚೆಗೆ ಯಾವ ದೇಶಗಳು ಕೊಯ್ಲಿಷನ್ ಆನ್ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸೇರ್ಪಡೆಗೊಂಡಿವೆ? ಸೊ IASನಲ್ಲಿ ಕೇಳುವಂಥ ಪ್ರಶ್ನೆ ಇದು. ಕೊಯ್ಲಿಷನ್ ಆನ್ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಇತ್ತೀಚೆಗೆ ಬಾಂಗ್ಲಾದೇಶ ಮತ್ತು ಕೆನಡಾ ರಾಷ್ಟ್ರಗಳು ಸೇರ್ಪಡೆಗೊಂಡಿವೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯೆನ್ಸ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಪ್ರಮುಖವಾಗಿ ಇದ್ರ ಉದ್ದೇಶವನ್ನು ತಿಳ್ಕೊಳ್ಳೋಣ. ಉದ್ದೇಶ ಏನಂದರೆ ಈ ಹವಾಮಾನ ಮತ್ತು ವಿಪತ್ತುಗಳು ಏನು ಜರುಗ್ತಾ ಇರ್ತವೆ ವಿವಿಧ ದೇಶಗಳಲ್ಲಿ, ಓಕೆ, ಅಂತಹ ಸಂದರ್ಭಗಳಲ್ಲಿ ಏನು ಮಾಡೋದಂದರೆ ಮೂಲ ಸೌಕರ್ಯವನ್ನು ಅಂತಹ ದೇಶಗಳಲ್ಲಿ ಒದಗಿಸೋದು. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೇ ದೇಶಕ್ಕೆ ಸುನಾಮಿ ಅಪ್ಪಳಿಸ್ಬೋದು ಅಥವಾ ಭೂಕಂಪ ಆಗ್ಬೋದು. ಅಂಥ ಸಂದರ್ಭಗಳಲ್ಲಿ ಆ ದೇಶಗಳಲ್ಲಿ ಮೂಲಸೌಕರ್ಯ ವ್ಯವಸ್ಥೆಗಳನ್ನು ಒದಗಿಸಿ ಮತ್ತೆ ಅವ ಮುಂಚಿನ ಸ್ಥಿತಿಗೆ ತರುವಂಥ ಮಾಡೋಕ್ಕೆ ಮತ್ತು ಅಂಥ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋಕ್ಕೆ ಈ ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಸ್ಥಾಪನೆ ಮಾಡಲಾಗಿದೆ. ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 2019ರಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಪ್ರಾರಂಭ ಮಾಡಿದರು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿ ಇದೆ. ಪ್ರೆಸೆಂಟ್ ಇದು 22 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇತರೆ 7 ಸಂಸ್ಥೆಗಳು ಕೂಡ ಇದರ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1916ರಲ್ಲಿ ಸ್ಥಾಪನೆಯಾಗಿತ್ತು. ಕೋಲ್ಕತ್ತಾದಲ್ಲಿದೆ. ಇದೇ ಮೊದಲ ಬಾರಿಗೆ ಮಹಿಳಾ ನಿರ್ದೇಶಕರು ಇದಕ್ಕೆ ನೇಮಕಗೊಂಡಿದ್ದಾರೆ. ಅವರ ಹೆಸರೇನೆಂದರೆ ಧೃತಿ ಬ್ಯಾನರ್ಜಿ. ಹಾಗಾದರೆ ಆನ್ಲೈನ್ ಕರೆಂಟ್ ಅಫೇರ್ಸನ್ನು ನೋಡೋಣ. ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಷ್ಟ್ರೀಯ ಮಟ್ಟದ ಕರೆಂಟ್ ಅಫೇರ್ಸನ್ನು ನೋಡೋಣ. ಯಾವ ರಾಜ್ಯ ಸರ್ಕಾರವು ಭಾರತದಲ್ಲಿ ಮೊದಲ ಬಾರಿಗೆ ಬಾಗಿಲಿಗೆ ವೈದ್ಯಕೀಯ ಸೇವೆಗಳನ್ನು ವಿತರಣೆ ಮಾಡುವಂಥ ಯೋಜನೆ? ಅದರ ಹೆಸರು ಮಕ್ಕಲೈ ತೇಡಿ ಮರುತುವಂ. ಇದನ್ನು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಆರಂಭಿಸಿದೆ. ಮೊದಲನೇದಾಗಿ ಈ ಮಕ್ಕಲೈ ತೇಡಿ ಮರುತುವಂ ಈ ಲ್ಯಾಂಗ್ವೇಜ್ ಮೂಲಕ ನೀವು ಕಂಡುಹಿಡಿಬೋದು. ಇಲ್ಲ ಕೃಷ್ಣಗಿರಿ ಜಿಲ್ಲೆ ಅಂತ ಕೊಟ್ಟಿದ್ದಾರೆ, ಇದ್ರ ಮೂಲಕ ನೀವು ಬೇಕಂದರೆ ಕಂಡುಹಿಡಿಬೋದು. ಇದಕ್ಕೆ ಆನ್ಸರ್ ತಮಿಳುನಾಡು. ಇನ್ನು ಕೇರಳ ರಾಜ್ಯ ಸರ್ಕಾರ ಕೋವಿಡ್-19 ಡೆತ್ ಇನ್ಫಾರ್ಮೇಷನ್ ಪೋರ್ಟಲನ್ನು ಪ್ರಾರಂಭ ಮಾಡಿದೆ. ಅಂದರೆ ಕೋವಿಡ್ನಿಂದ ಏನು ಮೃತರಾಗಿರ್ತಾರೆ ಅವರ ಬಗ್ಗೆ ಆನ್ಲೈನಲ್ಲಿ ಪೋರ್ಟಲ್ನ ಮೂಲಕ ಇನ್ಫಾರ್ಮೇಷನನ್ನು ಕ್ಷಣಕ್ಕೂ ನೀಡುವಂಥ ಒಂದು ಕಾರ್ಯಕ್ರಮ. ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಬ್ಯಾಂಕ್ ಆಫ್ ಬರೋಡಾ ಆಂಧ್ರ ಪ್ರದೇಶ ಸರ್ಕಾರದೊಂದಿಗೆ ಫಿಶ್ ಆಂಧ್ರ ಯೋಜನೆಯಡಿ ಅಕ್ವಾ ಘಟಕಗಳನ್ನು ಸ್ಥಾಪನೆ ಮಾಡೋಕ್ಕೆ 14,000 ಫಲಾನುಭವಿಗಳಿಗೆ ಸಂಪೂರ್ಣ ಸಹಾಯ ಮತ್ತು ಹಣಕಾಸನ್ನು ಒದಗಿಸಲು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಬ್ಯಾಂಕ್ ಆಫ್ ಬರೋಡಾ. ಅಕ್ವಾ ಘಟಕಗಳಂದರೆ ಈ ಮೀನುಗಳನ್ನು ಸಾಕಣೆ ಮಾಡೋಕ್ಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು. ಓಕೆ, ಆ ಪಾಂಡ್ಗಳು ಕೊಳಗಳ ರೀತಿ. ಓಕೆ, ಹಾಗಾದರೆ ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ಕೆಲವೊಮ್ಮೆ ಎಕ್ಸಾಮಲ್ಲಿ ಕೇಳಬಹುದು. ಬ್ಯಾಂಕ್ ಆಫ್ ಬರೋಡಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಗುಜರಾತ್ನ ವಡೋದರಾದಲ್ಲಿದೆ. ಇದರ ಟ್ಯಾಗ್ಲೈನ್ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್. ಮೋಸ್ಟ್ ಇಂಪಾರ್ಟೆಂಟ್. ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅನ್ನೋದು ಯಾವ ಬ್ಯಾಂಕ್ನ ಟ್ಯಾಗ್ಲೈನ್ ಆಗಿದೆ. ಇನ್ನು ನಿಷ್ಠಾ 2. ಓಕೆ, ನಿಷ್ಠಾ 2 ಅನ್ನೋದೇನೆಂದರೆ NCERTನಿಂದ ವಿನ್ಯಾಸಗೊಳಿಸಲಾದ ಶಿಕ್ಷಕರ ತರಬೇತಿಯ ಒಂದು ಸಮಗ್ರ ಕಾರ್ಯಕ್ರಮ ಆಗಿದೆ ನಿಷ್ಠಾ 2. ಪ್ರಶ್ನೆಯನ್ನು ಕೇಳ್ತಾರೆ, ನಿಷ್ಠಾ 2 ಇತ್ತೀಚೆಗೆ ಸುದ್ದಿಯಲ್ಲಿದೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಕರ ತರಬೇತಿಗೆ ಸಂಬಂಧಪಟ್ಟಿದ್ದು. ಸಿಂಪಲಾಗಿ ನೆನಪಿಟ್ಕೊಳ್ಳಿ. ಇನ್ನು ಯಾವ ಬ್ಯಾಂಕ್ ಮೀನುಗಾರಿಕಾ ವಲಯಕ್ಕೆ ಆರ್ಥಿಕ ನೆರವು ನೀಡಲು ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆ, ಹಾಗಾದರೆ ನಿಮಗೊಂದು ಪ್ರಶ್ನೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಓಕೆ, ಕನ್ಫ್ಯೂಷನ್ ಆಗಬೇಡಿ. ಪಂಜಾಬ್ ಅನ್ನೋ ವರ್ಣ ಮೂಲಕ ಸ್ವಲ್ಪ ವಿಚಾರ ಮಾಡಿ ಕಮೆಂಟ್ ಮಾಡಿ. ಇನ್ನು HDFC ಬ್ಯಾಂಕ್ ದುಕಾನ್ದಾರ್ ಓವರ್ ಡ್ರಾಫ್ಟ್ ಸ್ಕೀಮನ್ನು ಆರಂಭ ಮಾಡಿದೆ. ದುಕಾನ್ದಾರ್ ಓವರ್ ಡ್ರಾಫ್ಟ್ ಸ್ಕೀಮ್ ಅಂದರೆ ಈ ಸಣ್ಣ ವ್ಯಾಪಾರಿಗಳಿಗಾಗಿ ಈ ಓವರ್ ಡ್ರಾಫ್ಟ್ ಸ್ಕೀಮನ್ನು HDFC ಬ್ಯಾಂಕ್ ಆರಂಭ ಮಾಡಿದೆ. ಅದಲ್ಲದೆ HDFC ಬ್ಯಾಂಕ್ನ ಟ್ಯಾಗ್ಲೈನ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಎಕ್ಸಾಮ್ಗಳಲ್ಲಿ. ವಿ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಲ್ಡ್ ಅನ್ನೋದು ಇದರ ಟ್ಯಾಗ್ಲೈನ್. ಇನ್ನು ಭಾರತೀಯ ನೌಕಾ ಹಡಗಾದಂತಹ ಖಂಜರ್ ಒಡಿಸ್ಸಾದ ಗೋಪಾಲಪುರ ಪಾರಂಪರಿಕ ಕರಾವಳಿ ಬಂದರಿಗೆ ಭೇಟಿ ಮಾಡಿದಂತಹ ಮೊದಲ ಭಾರತೀಯ ನೌಕಾಪಡೆ ಹಡಗಾಗಿದೆ. ಇನ್ನು ದೆಹಲಿ ಮುಖ್ಯಮಂತ್ರಿ ಅರವಿಂದ್
ಕೇಜ್ರಿವಾಲ್ ಇವರು ದೆಹಲಿ ಆ್ಯಟ್ 2041 ಪ್ಲಾಟ್ಫಾರ್ಮನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಪ್ರಮುಖ ಉದ್ದೇಶ ಏನಂದರೆ ಉದ್ಯಮಗಳು ಮತ್ತು ವಿವಿಧ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚಿಸುವಂಥ ಗುರಿಯನ್ನು ಇದು ಹೊಂದಿದೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ನೋಡೋದಾದರೆ ಖ್ಯಾತ ಲೇಖಕಿ ಮತ್ತು ಪದ್ಮಶ್ರೀ ಪುರಸ್ಕೃತೆ ಆದಲ್ಲದೆ ಡೋಗ್ರಿ ಭಾಷೆಯ ಮೊದಲ ಆಧುನಿಕ ಮಹಿಳಾ ಕವಿಯತ್ರಿ ಎನಿಸಿಕೊಂಡಂತಹ ಪದ್ಮಾ ಸಚದೇವ್ ಇವರು ಮುಂಬೈನಲ್ಲಿ ನಿಧನರಾದರು. ಅವರು 1971 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು. ಹಿಂದಿ ಭಾಷೆಯಲ್ಲೂ ಕೂಡ ಅವರು ಪುಸ್ತಕಗಳನ್ನು ಬರೆದಿದ್ದರು. ಇನ್ನು ಖ್ಯಾತ ಕಥಕ್ಕಳಿ ಕಲಾವಿದ ನೆಲ್ಲಿಯೋಡ್ ವಾಸುದೇವನ್ ನಂಬೂದರಿ ಇತ್ತೀಚೆಗೆ ನಿಧನರಾದರು. ಅವರು ಕೂಡ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಇನ್ನು ಭಾರತ ಸರ್ಕಾರ LICಯ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೊ ಇದರ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮಿನಿ ಐಫೆ ಅವರನ್ನು ನೇಮಕ ಮಾಡಿದೆ. ಇನ್ನು ಖ್ಯಾತ ಇತಿಹಾಸಕಾರ ಮತ್ತು ಲೇಖಕರಾದಂತಹ ರುದ್ರಾಂಶು ಮುಖರ್ಜಿ ಅವರು ಎ ಬೇಗಮ್ ಆ್ಯಂಡ್ ಎ ರಾಣಿ, ಹಜರತ್ ಮಹಲ್ ಆ್ಯಂಡ್ ಲಕ್ಷ್ಮೀಬಾಯಿ ಇನ್ 1857 ಈ ಪುಸ್ತಕವನ್ನು ಬರೆದಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, 1857 1857ರಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ ನಡೆದಿತ್ತು. ಓಕೆ, ಅದರಲ್ಲಿ ಭಾಗವಹಿಸಿದಂಥವರು ಪ್ರಮುಖವಾಗಿ ಬೇಗಂ ಹಜರತ್ ಮಹಲ್ ಮತ್ತು ರಾಣಿ ಲಕ್ಷ್ಮೀಬಾಯಿ. ಓಕೆ, ಹಾಗಾದರೆ ಬೇಗಂ ಹಜರತ್ ಮಹಲ್ ಅವರು ಯಾವ ಏರಿಯಾದಿಂದ ಭಾಗವಹಿಸಿದ್ರು, ಅದೇ ರೀತಿ ಲಕ್ಷ್ಮೀಬಾಯಿ ಸೊ ಇದನ್ನಂತೂ ಎಲ್ಲರೂ ಹೇಳ್ತೀರಿ ಯಾವ ಏರಿಯಾದಿಂದ ಅವರು ಸ್ವಾತಂತ್ರ್ಯ ದಂಗೆಯಲ್ಲಿ ಭಾಗವಹಿಸಿದ್ರು ಅಂತ. ಇನ್ನು ವೈಸ್ ಅಡ್ಮಿರಲ್ SN ಗೋರ್ಮೆಡ್ ನೌಕಾಪಡೆಯ ಉಪಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಓಕೆ, ಇನ್ನು ಅವತಾರ್ ಸಿಂಗ್ ಬಾಸಿನ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ನೆಹರು, ಟಿಬೇಟ್ ಆ್ಯಂಡ್ ಚೀನಾ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಹರು, ಟಿಬೇಟ್ ಆ್ಯಂಡ್ ಚೀನಾ ಪುಸ್ತಕವನ್ನು ಬರೆದವರು ಅವತಾರ್ ಸಿಂಗ್ ಬಾಸಿನ್. ಇನ್ನು ನೆಲ್ಲಿಯೋಡು ವಾಸುದೇವನ್ ನಂಬೂತಿರಿ ಇವರೊಬ್ಬ ಕಥಕ್ಕಳಿ ಕಲಾವಿದ. ಸೊ ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಕೇರಳ ರಾಜ್ಯದವರು. ಇನ್ನು ನಿಕೋಲ್ ಪಶಿನ್ಯಾನ್ ಇವರನ್ನು ಅರ್ಮೇನಿಯಾದ ಪ್ರಧಾನಿಯಾಗಿ ಮರು ನೇಮಕ ಮಾಡಲಾಗಿದೆ. ಅರ್ಮೇನಿಯಾದ ರಾಜಧಾನಿ ಯೆರೆವಾನ್. ಸೊ ಅದರ ಕರೆನ್ಸಿ ದ್ರಾಮ್. ಸೊ ಇನ್ನು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯದ ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಇವರು 2021 G20 ಡಿಜಿಟಲ್ ಮಂತ್ರಿಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ರು. ಸೊ ಈ ಸಭೆಯನ್ನು ಆಯೋಜನೆ ಮಾಡಿದಂಥ ರಾಷ್ಟ್ರ ಇಟಲಿ. ಓಕೆ, ಯಾಕಂದರೆ G20 2021 ಅಧ್ಯಕ್ಷತೆಯನ್ನು ಇಟಲಿ ವಹಿಸಿಕೊಂಡಿದೆ. ವರ್ಚುವಲ್ ಆಗಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕ್ರೀಡೆ ಬಗ್ಗೆ ನೋಡೋದಾದರೆ ಪ್ರಸಿದ್ಧ ಚೆಸ್ ಆಟಗಾರ ಜಾನ್ ಕ್ರಿಜ್ಡಾಫ್ ಡೂಡಾ ಇವರು ಫೈಡ್ ವರ್ಲ್ಡ್ ಕಪ್ 2020 ಗೆದ್ದಿದ್ದಾರೆ. ಸೊ ಇವರು ಯಾವ ದೇಶದವರು ಅಂದರೆ ಪೋಲೆಂಡ್. ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು, ಫೈಡ್ ವರ್ಲ್ಡ್ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸೊ ಚೆಸ್. ಇತ್ತೀಚೆಗೆ ಶಂಕರ್ ಸುಬ್ರಮಣಿಯಂ ನಾರಾಯಣನ್ ನಿಧನರಾಗಿದ್ದಾರೆ. ಅವರು ಮೆಲ್ಬೋರ್ನ್ 1956 ಅಂದರೆ ಮೆಲ್ಬೋರ್ನಲ್ಲಿ ನಡೆದಂತಹ 1956 ಬೇಸಿಗೆ ಒಲಿಂಪಿಕ್ಸ್ ಮತ್ತು ರೋಮ್ನಲ್ಲಿ ನಡೆದಂತಹ 1960 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಫುಟ್ಬಾಲ್ ತಂಡದ ಗೋಲ್ ಕೀಪರ್ ಆಗಿ ಭಾರತವನ್ನು ಪ್ರತಿನಿಧಿಸಿದರು. ಸೊ ಪ್ರಶ್ನೆಯನ್ನು ಯಾವ ಥರ ಕೇಳ್ಬೋದು? ಶಂಕರ್ ಸುಬ್ರಮಣಿಯಂ ನಾರಾಯಣನ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಮೊದಲನೇ ಪ್ರಶ್ನೆ. ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಎರಡನೇ ಪ್ರಶ್ನೆ. ಭಾರತದ ಅತ್ಯುನ್ನತ ಕ್ರೀಡಾ ಗೌರವ ಯಾವುದಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಸೊ ಈ ಹೆಸರನ್ನು ಈಗ ಹಾಕಿ ಮಾಂತ್ರಿಕ ಅಂತ ಕರೆಸಿಕೊಳ್ಳುವಂತಹ ಧ್ಯಾನ್ ಚಂದ್ ಅವರ ಗೌರವಾರ್ಥವಾಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಎಂದು ಮರುನಾಮಕರಣ ಮಾಡಲಾಗಿದೆ. ಓಕೆ, 1991-92ನೇ ಸಾಲಿನಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಮೊದಲ ಬಾರಿಗೆ ಪಡೆದವರು ಯಾರಪ್ಪ ಅಂದರೆ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್. ಇನ್ನು ಶ್ರೀಲಂಕಾ ಬೌಲಿಂಗ್ ಆಲ್ರೌಂಡರ್ ಆದಂತಹ ಇಸುರು ಉಡಾನ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದರು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದಂತಹ ಇಸುರು ಉಡಾನ ಯಾವ ದೇಶದವರು ಅಂತ ಪ್ರಶ್ನೆಯನ್ನು ಕೇಳ್ಬೋದು? ಶ್ರೀಲಂಕಾ. ಇನ್ನು ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂಥ ಶಾರ್ಟ್ ನ್ಯೂಸನ್ನು ನೋಡ್ತಾ ಹೋಗೋಣ. ಓಕೆ,
ನಮ್ಮ ದೇಶದ್ದೇನಾದರೂ ಇದ್ದರೆ ಡೀಪಾಗಿ ನೋಡೋಣ, ಬಟ್ ಬೇರೆ ದೇಶಗಳಿಗೆ ಸಂಬಂಧಪಟ್ಟಿದ್ದಿದ್ರೆ ಶಾರ್ಟಾಗಿ ನೋಡ್ತಾ ಹೋಗೋಣ. ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್, ಓಕೆ, ಇವರು ರಷ್ಯಾದ ಕರೆನ್ ಖಚಾನೋವ್ ಇವರನ್ನು ಸೋಲಿಸುವುದರ ಮೂಲಕ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಟೆನ್ನಿಸ್ ಸಿಂಗಲ್ಸ್ ಪುರುಷರ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಓಕೆ, ಅಲೆಕ್ಸಾಂಡರ್ ಜ್ವೆರೇವ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಟೆನ್ನಿಸ್. ಯಾವ ರಾಷ್ಟ್ರದವರು? ಜರ್ಮನಿ. ಓಕೆ, ಅದೇ ರೀತಿ ಕರೆನ್ ಖಚಾನೋವ್ ಇವರು ಕೂಡ ಟೆನ್ನಿಸ್, ರಷ್ಯಾದವರು. ಇನ್ನು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪುರುಷರ 100 ಮೀಟರ್ಸ್ ಓಟದಲ್ಲಿ ಚಿನ್ನದ ಪದಕವನ್ನು ಇಟಲಿಯ ಮಾರ್ಸೆಲ್ ಜೇಕಬ್ಸ್ ಅವರು ಪಡ್ಕೊಂಡಿದ್ದಾರೆ. ಬೆಲಿಂಡಾ ಬೆನ್ಸಿಕ್ ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು. ಇವರು ಜಕ್ ಗಣರಾಜ್ಯದ ಮಾರ್ಕೆಟಾ ವೊಂಡ್ರೋಸೋವಾ ಇವರನ್ನು ಸೋಲಿಸುವ ಮೂಲಕ ಒಲಿಂಪಿಕ್ಸ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಚಿನ್ನ ಗೆದ್ದ ಮೊದಲ ಸ್ವಿಟ್ಜರ್ಲ್ಯಾಂಡ್ ಮಹಿಳೆ ಅಂತ ಅನಿಸಿಕೊಂಡಿದ್ದಾರೆ. ಇನ್ನು ಎಲೈನ್ ಥಾಮ್ಸನ್ ಹೆರಾ, ಸೊ ಇವರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮಹಿಳಾ ಅಥ್ಲೆಟಿಕ್ಸ್ನಲ್ಲಿ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅವರು ಯಾವ ದೇಶದವರು ಅಂದರೆ ಜಮೈಕಾ. ಇನ್ನು ವಂದನಾ ಕಟಾರಿಯಾ, ಸೊ ಇವರು ಭಾರತೀಯ ಹಾಕಿ ಆಟಗಾರ್ತಿ. ಸೊ ಇವರು ಒಲಿಂಪಿಕ್ಸ್ನಲ್ಲಿ ಹ್ಯಾಟ್ರಿಕ್ ಗೋಲುಗಳನ್ನು ಸಾಧಿಸಿದಂಥ ದೇಶದ ಮೊದಲ ಮಹಿಳೆ ಅಂತ ಎನಿಸಿಕೊಂಡಿದ್ದಾರೆ. ವಂದನಾ ಕಟಾರಿಯಾ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವಿಷ್ಟು ಆಗಸ್ಟ್ ಮೊದಲ ವಾರದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇದರಲ್ಲಿ ಏನೇ ಮಿಸ್ ಆದರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಲೂ ಅಪ್ಡೇಟ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದ ಮೂಲಕ ಸೊ ಮತ್ತೆ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.